ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇಂದಿನ ಈ ಕ್ಲಾಸ್ನಲ್ಲಿ 19th ಚಾಪ್ಟರ್ ಆಗಿರುವಂತಹ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ, ಈ ಪಾಠವನ್ನು ಒನ್ ಶಾಟಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದರೆ ಇನ್ಯಾಗ್ತಡ, ಬನ್ನಿ ಆರಂಭಿಸೋಣ. ಓಕೆ, ನನ್ನ ಮೊದಲ ಪ್ರಶ್ನೆ, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೂಪರ್ ಆಸಮ್ ಅಥವಾ ಸೂಪರ್ ಡೂಪರ್ ಆಸಮ್ ಏನಂತ ತಿಳಿಸೋದನ್ನು ಮರಿಬೇಡಿ. ನಾನು ಸಹ ಎಂದಿನಂತೆ ಸೂಪರ್ ಡೂಪರ್ ಆಸಮ್ ಆಗಿದ್ದೇನೆ. ನಮ್ಮ ಎರಡನೇ ಪ್ರಶ್ನೆ ಏನಾಗಿರುತ್ತೆ, ಯಾಕೆ ನಾವು ಈ ಚಾಪ್ಟರನ್ನು ಓದಬೇಕು ಅನ್ನೋದು. ಸಿಂಪಲ್, SSLC ಮಕ್ಕಳು ನೀವೆಲ್ಲ, ಸೊ ಬೋರ್ಡಲ್ಲಿ ಮಾರ್ಕ್ಸ್ ಬೇಕೇ ಬೇಕು. ಸೊ ಆ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಇದು ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. 3 or 4 ಮಾರ್ಕ್ಸ್, 3 ಅಥವಾ 4 ಅಂಕಗಳು ಈ ಪಾಠದಿಂದ SSLC ಪರೀಕ್ಷೆಯಲ್ಲಿ ಬರಬಹುದು. ಯಾವ ರೀತಿ ಬರಬಹುದು? 1 ಮಾರ್ಕ್ಸ್ನ ಕ್ವಶನ್ಸ್ ಬರ್ಬೋದು, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ನ ಕ್ವಶನ್ ಸಹ ಬರಬಹುದಾಗಿದೆ. ಈ ರೀತಿಯಾಗಿ ಡೆಫಿನೆಟ್ ಆಗಿ ಡಿಸ್ಕ್ರಿಪ್ಟಿವ್ ಕ್ವಶನ್ನೇ ಬರುತ್ತೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸೇ ಬರುತ್ತೆ, ಈ ಥರ ಹೇಳಲಿಕ್ಕೆ ಆಗಲ್ಲ. 1, 2, 3 or 4 ಈ ರೀತಿ ಯಾವುದೇ ಟೈಪಲ್ಲೂ ಸಹ ಕ್ವಶನನ್ನು ಕೇಳಬಹುದಾಗಿದೆ. ಹೀಗಾಗಿ ಈ ಚಾಪ್ಟರನ್ನು ಥರೋ ಆಗೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಮಕ್ಕಳೇ, ಸೂಪರ್. ಹಾಗೆ ಮಾರ್ಕ್ಸ್ ವೈಸ್ ಯಾಕೆ ಚಾಪ್ಟರನ್ನು ಓದಬೇಕು ಅಂತ ತಿಳ್ಕೊಂಡ್ವಿ. ಎಂದಿನಂತೆ ನಮ್ಮ ಚಾಪ್ಟರ್ ತತ್ವ ಇರುತ್ತೆ. ಇದರಲ್ಲಿ ಈ ಚಾಪ್ಟರ್ನ ಒಂದು ಓವರ್ ವ್ಯೂ ಅನ್ನು ಹೇಳ್ತೇನೆ, ಯಾಕೆ ಓದಬೇಕು, ಹಾಗೆ ಈ ಚಾಪ್ಟರ್ನಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟ್ ಇದೆ ಅನ್ನೋದರ ಒಂದು ನೋಟವನ್ನು ನಿಮಗೆ ಈ ಚಾಪ್ಟರ್ ತತ್ವದಲ್ಲಿ ಕೊಡ್ತೇನೆ. ಬನ್ನಿ ಅದನ್ನು ನೋಡೋಣ. ಓಕೆ, ಏನು ಮಾಡ್ತಾ ಇದ್ದಾರೆ ಜನ? ಇದ್ದಾರೆ, ಏನೋ ಒಂದು ಪಜಲ್ ಇದೆ, ಅದನ್ನು ಜೋಡಿಸ್ತಾ ಇದ್ದಾರೆ. ಎಸ್, ನಿಮ್ಗೆ ಗೊತ್ತಿರೋ ಹಾಗೆ ಭಾರತಕ್ಕೆ 1947ನಲ್ಲಿ ಸ್ವಾತಂತ್ರ್ಯ ಸಿಕ್ತು. ಆದರೆ ಅದಕ್ಕಿಂತ ಸುಮಾರು 200 ವರ್ಷಗಳ ಕಾಲ ಭಾರತದ ಮೇಲೆ ಬ್ರಿಟಿಷರು ಆಡಳಿತವನ್ನು ನಡೆಸಿದರು. ಸೊ 1947ನಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಓಡ್ ಹೋದರು, ಕರೆಕ್ಟ್ ತಾನೆ? ಹಾಗೆ ಈಗ ಭಾರತಕ್ಕೆ ತನ್ನದೇ ಆದ ಒಂದು ಗೌರ್ಮೆಂಟ್ ಬೇಕಾಗಿತ್ತು. ಹಾಗೆ ಭಾರತದಲ್ಲಿ ತನ್ನದೇ ಆದ ಸಮಸ್ಯೆಗಳು ಸಹ ಇದ್ವು. ಅಷ್ಟೇ ಅಲ್ಲದೆ ಭಾರತ ಈಗ ಒಂದು ಹೊಸದಾಗಿ ಸ್ಕ್ರ್ಯಾಚ್ನಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ನೀವು ನೋಡಬಹುದು, ಇವೆಲ್ಲ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಿರಬಹುದು, ಇವುಗಳನ್ನೆಲ್ಲ ಕೂಡ್ಸೋದಿರಬಹುದು, ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಿರಬಹುದು. ಈ ರೀತಿ ಈ ಒಂದು ಪೂರ್ತಿ ಪಜಲನ್ನು ಭಾರತ ಬಿಡಿಸಬೇಕಾಗಿತ್ತು. ಅಂತಹ ಸಮಸ್ಯೆಗಳೇನಿದ್ದು, ಹಾಗೆ ಭಾರತ ಈ ಪಜಲ್ಸ್ಗಳನ್ನ ಹೇಗೆ ಬಿಡಿಸ್ತು, ಹಾಗೆ ಎಲ್ಲೆಲ್ಲಿ ಕರೆಕ್ಟಾಗಿ ಫಿಟ್ ಮಾಡ್ತು ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ತಿಳ್ಕೊಡ್ತೇವೆ. ಪಾಯಿಂಟ್ ಏನು? ಇಂಡಿಪೆಂಡೆನ್ಸ್ ಸಿಕ್ತು, ಹೊಸದಾಗಿ ಒಂದು ಹುಟ್ಟಿದ ಮಗುವಿನ ಥರ ಇತ್ತು ಬೇಬಿ. ಸೊ ಆ ಬೇಬಿ ಸ್ಟೆಪ್ಸ್ ಹಾಕಬೇಕಲ್ಲ, ಆ ಸ್ಟೆಪ್ಸ್ ಹಾಕ್ಸ್ಬೇಕಾದ್ರೆ ಪ್ರಾಬ್ಲಮ್ಸ್ ಇದ್ವು. ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಿರ್ಬಹುದು, ಎಲ್ಲೆಲ್ಲಿ ಏನೇನು ಫಿಟ್ ಆಗಬೇಕು ಅಲ್ಲಿ ಫಿಟ್ ಆಗೋ ಥರ ಮಾಡೋದಿರ್ಬಹುದು. ಇವೆಲ್ಲವನ್ನು ಭಾರತ ಮಾಡಬೇಕಾಗಿತ್ತು. ಅವುಗಳ ಬಗ್ಗೆನೇ ಇನ್ ಡೆಪ್ತ್ ಡೀಟೇಲ್ ಆಗಿ ನಾವು ಈ ಚಾಪ್ಟರ್ನಲ್ಲಿ ತಿಳ್ಕೊಳ್ತೇವೆ. ಓಕೆ, ಸೊ ನಿಮಗೆ ಚಾಪ್ಟರ್ ತತ್ವ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ನನಗೂ ಗೊತ್ತಾಗುತ್ತೆ ನೀವು ಚಾಪ್ಟರ್ ತತ್ವವನ್ನು ಇಷ್ಟಪಟ್ಟಿದ್ದೀರಾ ಅಂತ. ಹಾಗೆ ಇಂತಹ ಮತ್ತು ಎಲಿಮೆಂಟ್ಸ್ಗಳನ್ನ ಆ್ಯಡ್ ಆನ್ ಮಾಡೋ ಪ್ರಯತ್ನವನ್ನು ಸಹ ಮಾಡ್ತೇವೆ. ಸೊ ಏನು ಮಾಡಬೇಕು? ವಿಡಿಯೋವನ್ನು ಲೈಕ್ ಮಾಡಬೇಕು. ಬಂತ ಆ ಥಮ್ಸ್ ಅಪ್? ಎಸ್. ನೆಕ್ಸ್ಟ್ ಏನಿರುತ್ತೆ? ಎಸ್, ಟಾಪಿಕ್ಸ್ ಕವರ್ಡ್. ಈ ಚಾಪ್ಟರ್ನಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿವೆ ಅವುಗಳನ್ನ ತಿಳ್ಕೊಳ್ಳೋಣ. ಬನ್ನಿ. ಪ್ರಾಬ್ಲಮ್ಸ್ ಆಫ್ ದ ಪಾರ್ಟಿಷನ್ ಆಫ್ ಇಂಡಿಯಾ, ಭಾರತದ ವಿಭಜನೆಯ ಪರಿಣಾಮಗಳು ಏನು, ಇದರಿಂದ ಏನೇನು ಇಂಪ್ಯಾಕ್ಟ್ ಆಯಿತು ಅದನ್ನು ತಿಳ್ಕೊಳ್ತೇವೆ. ಪ್ರಾಬ್ಲಮ್ ಆಫ್ ಫಾರ್ಮೇಷನ್ ಆಫ್ ಗೌರ್ಮೆಂಟ್, ಸರ್ಕಾರ ರಚನಾ ಸಮಸ್ಯೆ, ಇದನ್ನು ಭಾರತ ಹೇಗೆ ಓವರ್ಕಮ್ ಮಾಡ್ತು ಅದನ್ನು ತಿಳ್ಕೊಳ್ತೇವೆ. ಇಂಟಿಗ್ರೇಷನ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್, ಈ ಚಾಪ್ಟರ್ನಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಂಸ್ಥಾನಗಳ ವಿಲೀನೀಕರಣ, ಇದನ್ನು ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅದನ್ನು ತಿಳ್ಕೊಳ್ತೇವೆ. ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಪುನರ್ವಿಂಗಡಣೆ, ಇದರ ಬಗ್ಗೆನೂ ಸಹ ತಿಳ್ಕೊಳ್ತೇವೆ. ಹಾಗೆ
ಎಂದಿನಂತೆ ನಮ್ಮ PYQs ಸ್ಲೈಡ್ಸ್ಗಳು ಸಹ ಇರುತ್ತೆ. ಇಲ್ಲಿ ನಾವು ಚಾಪ್ಟರನ್ನು ಲೈನ್ ಬೈ ಲೈನ್ ಕವರ್ ಮಾಡ್ತಾ ಇಲ್ಲ, ಆದರೆ ಚಾಪ್ಟರ್ಗೆ ಬೇಕಾದಂಥ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟ್ ಇದೆಯೋ ಲೆಸ್ ಇಂಪಾರ್ಟೆಂಟ್ ಇದೆಯೋ ಅದನ್ನು ಎಲ್ಲವನ್ನೂ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇದ್ದೇವೆ ಈ ಒನ್ ಶಾಟಲ್ಲಿ. ಹಾಗೆ PYQsಗಳ ಮೂಲಕ ನಿಮಗೆ ರಿವಿಷನ್ ಸಹ ಆಗುತ್ತೆ. ಈ ರೀತಿಯಾಗಿ ಈ ಒಂದು ವಿಡಿಯೋ ಈ ಚಾಪ್ಟರ್ಗೆ ನಿಮಗೆ ಫುಲ್ಲಿ ಸಫಿಷಿಯೆಂಟ್ ಆಗಿರುತ್ತೆ. ನೀವು ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ಯಾವುದೇ ಮೀಡಿಯಂ ಸ್ಟೂಡೆಂಟ್ ಇದ್ದರೂ ನಿಮಗೆ ಇದು ಹೆಲ್ಪ್ಫುಲ್ ಆಗುವಂಥ ವಿಡಿಯೋ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ನಿಮ್ಮ ಯಾವುದೇ ಡೌಟ್ಸ್ಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದನ್ನು ನಾನು ಪ್ರಾಮಾಣಿಕವಾಗಿ ಉತ್ತರಿಸ್ತೇನೆ. ಹಾಗೆ ಅದನ್ನು ಸಾಲ್ವ್ ಮಾಡುವಂತಹ ಪೂರ್ತಿ ಪ್ರಯತ್ನವನ್ನು ಮಾಡ್ತೇನೆ, ಸ್ಪೆಸಿಫಿಕಲಿಯಾಗಿ ನಾನೇ. ಸೊ ಹೀಗಾಗಿ ದಯವಿಟ್ಟು ನಿಮ್ಮ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಅಪ್ರಿಷಿಯೇಷನ್ ಇರ್ಬೋದು, ಏನೇ ಇದ್ದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಅದನ್ನು ಬರೆದು ಸಹ ತಲುಪಿಸ್ಬೋದು. ಇದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಮಕ್ಕಳೇ, ಅಸ್ಸಾಂ. ಓಕೆ, ಇಂಡಿಯಾಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಪಾರ್ಟಿಷನ್, ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆ. ಒಂದು ಸಿಂಪಲ್ ಕ್ವಶನನ್ನು ಕೇಳ್ತೇನೆ, ಈ ಕಂಟೆಂಟ್ ಮೇಲೆ ಆಮೇಲೆ ಬರೋಣ. ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು? ಇಂಡಿಪೆಂಡೆನ್ಸ್ ಡೇ ಯಾವುದೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಸ್, ಆಗಸ್ಟ್ 15, 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಜೂನ್ 3, 1947 ಇದೊಂದು ಡೆಕ್ಲರೇಷನ್ ಆಗಿರುತ್ತೆ. ಲಾರ್ಡ್ ಮೌಂಟ್ ಬ್ಯಾಟನ್ನ ಒಂದು ರಿಪೋರ್ಟ್ ಬಂದಿರುತ್ತೆ. ಸೊ ಜೂನ್ 3, 1947 ಘೋಷಣೆ ಆಗಿರುತ್ತೆ. ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ರವರ ವರದಿಯನ್ನು ಆಧರಿಸಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಅದರ ಜೊತೆಗೆ ಏನಾಗತ್ತೆ, ಫಾರ್ಮೇಷನ್ ಆಫ್ 2 ಕಂಟ್ರೀಸ್ ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆದರೆ ಯಾವ ಕಾಸ್ಟ್ನಲ್ಲಿ ಸಿಕ್ತು? ಭಾರತದ ಸ್ವಾತಂತ್ರ್ಯ ಜೊತೆಗೆ 2 ಕಂಟ್ರೀಸ್ಗಳಾಗತ್ತೆ. ಒಂದು ಭಾರತ ಆಗತ್ತೆ, ಮತ್ತೊಂದು ಪಾಕಿಸ್ತಾನ ಆಗತ್ತೆ. ಯಾವುದರ ಮೇಲೆ ಆಗತ್ತೆ? ಜೂನ್ 3, 1947 ಲಾರ್ಡ್ ಮೌಂಟ್ ಬ್ಯಾಟನ್ ಏನೊಂದು ರಿಪೋರ್ಟನ್ನು ಕೊಟ್ಟಿರ್ತಾರೋ ಅದರ ಆಧಾರದ ಮೇಲೆ ಆಗತ್ತೆ. ಇಂಡಿಪೆಂಡೆನ್ಸ್ ಡೇ ಆನ್ ಆಗಸ್ಟ್ 15, 1947 ಅ ಮಿಕ್ಸ್ ಆಫ್ ಜಾಯ್ ಆ್ಯಂಡ್ ಸಾರೋ. ಹೀಗಾಗಿ ಈ ಸ್ವಾತಂತ್ರ್ಯ ದಿನವನ್ನು ಸಂತೋಷ ಮತ್ತು ದುಃಖದ ಮಿಶ್ರಣ ದಿನ ಅಂತ ಕರಿತೇವೆ. ಸಿಂಪಲ್ ಇದೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆದರೆ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಏನಾಗತ್ತೆ? ಭಾರತದ ವಿಭಜನೆ, ಪಾರ್ಟಿಷನ್ ಆಗತ್ತೆ. ಇಂಡಿಯಾ ಆಗತ್ತೆ, ಮತ್ತು ಪಾಕಿಸ್ತಾನ ಆಗತ್ತೆ. ನಮಗೆ ಇಂಡಿಪೆಂಡೆನ್ಸ್ ಏನೋ ಸಿಕ್ತು, ಆದರೆ ಅದರ ಜೊತೆಗೆ ಬಹಳಷ್ಟು ಸಮಸ್ಯೆಗಳು ಸಹ ಇಲ್ಲೇ ಸ್ಟಾರ್ಟ್ ಆಗ್ತವೆ ಈ ಪಾರ್ಟಿಷನ್ನ ಮೇಲೆ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಅರ್ಥ ಆಯ್ತು ತಾನೆ? ಎಸ್. ಪಾರ್ಟಿಷನ್ ಡ್ಯೂ ಟು ಬ್ರಿಟಿಷ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ವಿಭಜನೆ ಆಗುತ್ತೆ. ಬ್ರಿಟಿಷರು ಯಾವುದರ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ? ರಿಲಿಜಿಯನ್ನ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ, ಧರ್ಮ. ಸೊ ಬ್ರಿಟಿಷರು ಹುಟ್ಟಾಕೋದೇ ಈ ಡಿವೈಡ್ ಆ್ಯಂಡ್ ರೂಲ್. ಅದೇ ಮುಂದೆ ಏನಾಗತ್ತೆ? 2 ಕಂಟ್ರೀಸ್ಗಳಿಗೂ ಸಹ ಆಗತ್ತೆ. ಹೇಗಾಗತ್ತೆ? ಇಂಡಿಯನ್ಸ್ ಅಪೋಸ್ಡ್ ಸಪ್ರೇಟ್ ನೇಷನ್ಸ್ ಫಾರ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಒಂದು ಕಡೆ ಇಂಡಿಯಾ ಆಗತ್ತೆ, ಮತ್ತೊಂದು ಕಡೆ ಪಾಕಿಸ್ತಾನ ಆಗತ್ತೆ. ಸೊ ಇಂಡಿಯಾ ಯಾರಿಗಂತ ಹೇಳ್ತಾರೆ? ಹಿಂದೂಸ್ಗಳಿಗೆ. ಪಾಕಿಸ್ತಾನ ಮುಸ್ಲಿಮ್ಸ್ಗಳಿಗೆ ಅಂತ 2 ಡಿವಿಷನ್ ಆಗುತ್ತೆ. ಇದನ್ನು ಭಾರತೀಯರು ವಿರೋಧಿಸ್ತಾರೆ. ಯಾಕೆ? ಎಲ್ಲರೂ ಕೂಡಿ ಬಾಳಬೇಕು. ಈ ರೀತಿ ಧರ್ಮದ ಆಧಾರದ ಮೇಲೆ, ರಿಲಿಜಿಯನ್ನ ಆಧಾರದ ಮೇಲೆ ಡಿವಿಷನ್ ಮಾಡೋದು ಬೇಡ ಅಂತ ಭಾರತೀಯರು ಹೇಳ್ತಾರೆ. ಮೆನಿ ಚಾಲೆಂಜಸ್ ಎಮರ್ಜ್ಡ್ ವಿತ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯದೊಂದಿಗೆ ಅನೇಕ ಸವಾಲುಗಳು ಉದ್ಭವಿಸಿದವು. ಸೊ ಇಲ್ಲಿ ತಿಳ್ಕೊಳ್ಬಹುದು, ಸ್ವಾತಂತ್ರ್ಯ ಏನೋ ಸಿಕ್ತು, ಅದರ ಜೊತೆಗೆ ಚೇನಲ್ಲಿ ಅಂದರೆ ಬಹಳಷ್ಟು ಸರಪಳಿಯಲ್ಲಿ ಪ್ರಾಬ್ಲಮ್ಸ್ಗಳು ಸಹ ಬಂದವು ಭಾರತಕ್ಕೆ. ಸೊ ಈ ಸ್ಲೈಡಲ್ಲಿ ಇಂಪಾರ್ಟೆಂಟ್ ಏನು? 2 ಕಂಟ್ರೀಸ್ ಆಗತ್ತೆ. ಯಾವುದರ ಮೇಲೆ? ರಿಲಿಜಿಯನ್ನ ಆಧಾರದ ಮೇಲೆ. ಅದಕ್ಕೆ ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಏನಿರುತ್ತೋ ಅದೇ ಮೇನ್ ಪಾಯಿಂಟ್ ಆಗಿರುತ್ತೆ.
ಈ ಡಿವೈಡ್ ಆ್ಯಂಡ್ ರೂಲನ್ನು ಮತ್ತೆಲ್ಲಿ ಕೇಳಿದ್ದೀರಾ ನೀವು? ಸಪರೇಟ್ ಇಲೆಕ್ಟೊರೇಟ್ ಕಾಲೇಜ್ ಅಲ್ಲೆಲ್ಲ ಕೇಳಿದ್ದೀರಾ ತಾನೆ? ಎಸ್. ಸೊ ಈ ರೀತಿಯಾಗಿ ಬ್ರಿಟಿಷರ ಪಾಲಿಸೀಸ್ಗಳೇ ಮುಂದೆ ಹೋಗಿ ಇದಕ್ಕೆ ಕಾರಣವಾಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಎಸ್, ಓಕೆ. ಈಗ ತಾನೇ ಹೇಳಿದೆ ಬಹಳಷ್ಟು ಸಮಸ್ಯೆಗಳಿದ್ವು ಅಂತ. ಯಾವ್ಯಾವ ಸಮಸ್ಯೆಗಳು? ಮೊದಲನೇದು ದ ಪ್ರಾಬ್ಲಮ್ಸ್ ಆಫ್ ರೆಫ್ಯೂಜೀಸ್. ಇದು ಬಹಳಷ್ಟು ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗಿತ್ತು. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡ್ತೇವೆ. ಹೇಗೆ ನಿರಾಶ್ರಿತರಾಗ್ತಾರೆ ಅಂತ. 2 ಕಂಟ್ರೀಸ್ಗಳೇನೋ ಆದವು, ಆದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕಲ್ಲ, ಧರ್ಮದ ಆಧಾರದ ಮೇಲೆ ಆಗಿದೆ. ಇಂಡಿಯಾದಲ್ಲಿರುವಂಥ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಎಲ್ಲಿ ಬರಬೇಕು? ಇಂಡಿಯಾಕ್ಕೆ ಬರಬೇಕು. ತಮ್ಮ ಮನೆ ಎಲ್ಲವನ್ನ ಸಹ ಬಿಟ್ಟು ಬರಬೇಕಾಗಿತ್ತು. ಒಂದು ಸೂಟ್ ಕೇಸ್ ಹಿಡ್ಕೊಂಡು ಬರ್ಬೋದು. ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು ಈ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರ ಸಮಸ್ಯೆ ಎಷ್ಟೊಂದು ದೊಡ್ಡದು ಅಂತ. ಅದರ ಜೊತೆಗೆ ಕಮ್ಯುನಲ್ ರೈಟ್ಸ್ಗಳಾಗತ್ತೆ. ಮತ್ತೊಂದು ದೊಡ್ಡ ಮೇಜರ್ ಕೋಮು ಗಲಭೆಗಳಾಗ್ತವೆ. ಯಾಕೆ? ಇಲ್ಲಿ ಡಿವಿಷನ್ ಆಗಿರೋದೇ ರಿಲಿಜಿಯನ್ನ ಆಧಾರದ ಮೇಲೆ. ಹಾಗಾದ್ರೆ ಏನಾಗಬೇಕು? ಭಾರತದಲ್ಲಿ ಮುಸ್ಲಿಮರಿಗೆ ಹಾಗೆ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳಿಗೆ ಏನಾಗತ್ತೆ? ಘರ್ಷಣೆ ಆಗತ್ತೆ. ಅವರು ಬಹಳಷ್ಟು ಹಾನಿಯನ್ನು ಅನುಭವಿಸಬೇಕಾಗತ್ತೆ. ಕೋಮು ಗಲಭೆಗಳಿಗೂ ಫಾರ್ಮೇಷನ್ ಆಫ್ ಗೌರ್ಮೆಂಟ್. ಬ್ರಿಟಿಷರು ಹೋಗಿದ್ದಾರೆ, ಈಗ ಒಂದು ತಮ್ಮದೇ ಆದ ಒಂದು ಹೊಸ ಗೌರ್ಮೆಂಟನ್ನು ಭಾರತ ರಚಿಸಬೇಕು. ಫಾರ್ಮೇಷನ್ ಆಫ್ ಗೌರ್ಮೆಂಟ್ ಇರಬಹುದು. ಇಂಟಿಗ್ರೇಷನ್ ಆಫ್ ವೇರಿಯಸ್ ಪ್ರೊವಿನ್ಸಸ್, ವಿವಿಧ ಪ್ರಾಂತ್ಯಗಳ ಏಕೀಕರಣ. ಏನಾಗಿದೆ? ದೇಶ ಇಲ್ಲಿಯ ತನಕ ಬಹಳಷ್ಟು ರಾಜರಿದ್ದರು, ಬ್ರಿಟಿಷರಿದ್ದರು, ಹೀಗೆ ಒಡೆದು ಹೋಗಿತ್ತು. ಯಾವುದೇ ಒಂದು ಯುನೈಟೆಡ್ ಫೋರಮ್ ಇರಲಿಲ್ಲ. ಹೀಗಾಗಿ ಭಾರತವನ್ನು ಇಂಟಿಗ್ರೇಟ್ ಮಾಡಬೇಕಾಗಿತ್ತು, ಭಾರತವನ್ನು ಯುನಿಫೈ ಮಾಡಬೇಕಾಗಿತ್ತು, ಭಾರತವನ್ನು ಕೂಡಿಸಬೇಕಾಗಿತ್ತು. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಫೇಲ್ಯೂರ್ ಟು ಪ್ರೊಡ್ಯೂಸ್ ಫುಡ್, ಆಹಾರ ಉತ್ಪಾದನೆ ವಿಫಲತೆ. ಇಲ್ಲಿ ನೀವು ನೋಡ್ಬೋದಾಗಿದೆ. ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಭಾರತದಲ್ಲಿ ಬೇಕಾದಂತಹ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಬೇಕಾದಂತಹ ಏನು ರೆವೆನ್ಯೂ ಬರ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ? ನಮ್ಮ ದೇಶಕ್ಕೆ ಆಹಾರ ಸಿಗ್ತಾ ಇಲ್ಲ, ಫುಡ್ನ ಕೊರತೆ ಇದೆ. ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಫುಡ್ ಇಲ್ಲ. ಯಾಕಿಲ್ಲ? ಫುಡ್ಡು ಮತ್ತು ಅಗ್ರಿಕಲ್ಚರ್ ಎರಡು ವೆರಿ ಡಿಪೆಂಡೆಂಟ್ ಆಗಿರುವಂಥದ್ದು. ಅಗ್ರಿಕಲ್ಚರ್ ಬಹಳಷ್ಟು ಹಿಂದುಳಿದಿದೆ. ಹೀಗಾಗಿ ಫುಡ್ ಉತ್ಪಾದನೆ ಆಗ್ತಾ ಇಲ್ಲ. ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು. ಹಾಗೆ ಮತ್ತೊಂದೇನು, ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಇಂಡಸ್ಟ್ರೀಸ್ಗಳು ಸಹ ಡೆವಲಪ್ಮೆಂಟ್ ಆಗಬೇಕು. ಅವು ಸಹ ಆಗ್ತಾ ಇಲ್ಲ. ಈ ರೀತಿ ನೋಡೋದಾದರೆ ಭಾರತಕ್ಕೆ ಸ್ವಾತಂತ್ರ್ಯ ಏನೋ ಸಿಕ್ತು, ಆದರೆ ಅದರ ಜೊತೆಗೆ ಅದೆಷ್ಟೋ ಸಮಸ್ಯೆಗಳು ಬಂದವು. ನಮ್ಮ ಹತ್ರ ಗೌರ್ಮೆಂಟೇ ಇಲ್ಲ, ಅದರ ಜೊತೆಗೆ ಎಲ್ಲ ಕಡೆ ಹೊಡೆದಾಟ ನಡೀತಾ ಇದೆ, ಹೊಟ್ಟೆಗೆ ಅನ್ನ ಇಲ್ಲ, ಇಂಡಸ್ಟ್ರೀಸ್ಗಳಿಲ್ಲ. ಆದರೂ ಸಹ ಭಾರತ ಈ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ಮುಂದೆ ಬರುತ್ತೆ. ಹೇಗೆ ಅಂತ ಮುಂದಿನ ಸ್ಲೈಡ್ಸ್ಗಳಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಈ ಸ್ಲೈಡ್ನ ಮುಖ್ಯ ಕೀವರ್ಡ್ಸ್ ಏನಾಗುತ್ತೆ? ರೆಫ್ಯೂಜೀಸ್, ರೈಟ್ಸ್, ಕಮ್ಯುನಲ್ ರೈಟ್ಸ್, ಫಾರ್ಮೇಷನ್ ಆಫ್ ಗೌರ್ಮೆಂಟು, ಇಂಟಿಗ್ರೇಷನ್ನು, ಹಾಗೆ ಫುಡ್, ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್. ಇವು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಇಂಪಾರ್ಟೆಂಟ್ ಆಗಿರುವಂಥ ಸ್ಲೈಡ್. ಓಕೆ ಮಕ್ಕಳೇ, ತಿಳಿತು ತಾನೆ? ಆಸಮ್. ಓಕೆ, ಒಂದು ಪ್ರಶ್ನೆ. ಈಗ ಆಲ್ರೆಡಿ ನಾನು ಇಂಡಿಯಾ ಪಾಕಿಸ್ತಾನ ಸಪ್ರೇಟ್ ಆಯಿತು ಅಂತ ಹೇಳಿದೆ. ಹಾಗೆ ಭಾರತದಲ್ಲಿರುವಂಥ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋದರು ಅಂತ ಹೇಳಿದೆ. ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಭಾರತಕ್ಕೆ ಬರಬೇಕಾಗಿತ್ತು ಅಂತ ಹೇಳಿದೆ. ನಿಮಗೆ ಒಂದು ಸಿಚುವೇಶನನ್ನು ಕೊಡ್ತೇನೆ. ಏನು? ಇದಕ್ಕೆ ನೀವು ಕಮೆಂಟ್ನಲ್ಲಿ ನಿಮ್ಮ ಆನ್ಸರನ್ನು ತಿಳಿಸ್ಬೇಕು. ವಾಟ್ ವುಡ್ ಯು ಟೇಕ್ ಇಫ್ ಯು ಹ್ಯಾಡ್ ಓನ್ಲಿ 24 hours ಟು ಲೀವ್ ಯುವರ್ ಹೋಮ್? ನಿಮ್ಮ ಮನೆಯಿಂದ ಹೊರಡಲು ನಿಮಗೆ ಕೇವಲ 24 ಗಂಟೆಗಳಿದ್ದರೆ ನೀವು ಏನು ತೆಗೆದುಕೊಳ್ತೀರ? ನಿಮ್ಗೆ ಯಾರೋ ಒಂದು ಗೌರ್ಮೆಂಟ್ ಹೇಳುತ್ತೆ, ಈ ಮನೆ ಬಿಟ್ಟು ಹೋಗಬೇಕು, ನಿಮ್ಮ ಹತ್ರ ಇರೋದು 1 ದಿನದ ಸಮಯ ಮಾತ್ರ. ಹಾಗಾದರೆ ನೀವು ಯಾವ್ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತೀರ? ಇದನ್ನು ನೀವು ಇಮ್ಯಾಜಿನ್ ಸಹ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನೀವು ಈಗ ಏನಾದರೂ ಒಂದು ಉತ್ತರವನ್ನು ಕೊಟ್ಬೋದು, ಏನು ಬ್ಯಾಗ್ ತಗೊಂಡು ಹೋಗ್ತೇನೆ ಅದನ್ನು. ಆದರೆ ಮತ್ತೇನನ್ನೂ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಪೂರ್ತಿ ಮನೆಯನ್ನೇ ತೆಗೆದುಕೊಂಡು ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ?
ಆದರೆ ಆಗಲ್ಲ. ಯಾಕಂದರೆ ಬಹಳಷ್ಟು ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. ಇಲ್ಲಿ ನೀವು ಈ ಪಾರ್ಟಿಷನ್ನಿಂದ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಗಮನಿಸಿ. ಹಾಗಾದರೆ ನೀವೇನು ತೆಗೆದುಕೊಂಡು ಹೋಗ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇದು ಎಷ್ಟು ದೊಡ್ಡ ಸಮಸ್ಯೆ ಅನ್ನೋದರ ಮ್ಯಾಗ್ನಿಟ್ಯೂಡ್ ಸಹ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ, ಈ ರೆಫ್ಯೂಜೀಸ್ಗಳ ಪ್ರಾಬ್ಲಮ್. ಓಕೆ, ಹಾಗಾದರೆ ಮುಂದೆ ಹೋಗೋಣವಾ? ಎಸ್, ಇಲ್ಲಿ ನೀವು ನೋಡಬಹುದು ದ ಪ್ರಾಬ್ಲಮ್ ಆಫ್ ರೆಫ್ಯೂಜೀಸ್, ನಿರಾಶ್ರಿತರ ಸಮಸ್ಯೆಗಳು. ಪಾರ್ಟಿಷನ್ ಇಂಪ್ಯಾಕ್ಟ್ ಮ್ಯಾಸಿವ್ ಮೈಗ್ರೇಷನ್ ಡ್ಯೂ ಟು ಡಿವಿಷನ್ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ? ಇಂಡಿಯಾ ಇದೆ, ಇಲ್ಲಿ ಪಾಕಿಸ್ತಾನ್ ಇದೆ. ಓಕೆ, ಇದೇನು ಪಾರ್ಟಿಷನ್ ಮಾಡಿದ್ದಾನೆ, ಡಿವೈಡ್ ಮಾಡಿದ್ದಾನೆ. ಇಲ್ಲಿ ಏನಾಗ್ತಾ ಇದೆ? ಭಾರತದಲ್ಲಿರುವಂತಹ ಏನು ಮುಸ್ಲಿಮ್ರಿದಾರಲ್ಲ, ಹಾಗೆ ಪಾಕ್ನಲ್ಲಿರುವಂಥ ಹಿಂದೂಗಳು ಯಾವಾಗ 1947 ಇವರು ಇಲ್ಲಿಗೆ ಬರಬೇಕು, ಹಾಗೆ ಇವರು ಇಲ್ಲಿಗೆ ಹೋಗಬೇಕು. ತಮ್ಮ ಮನೆ ಇರಬಹುದು, ಏನೇನಿದೆಯೋ ಸ್ನೇಹಿತರು ಎಲ್ಲವನ್ನೂ ಸಹ ಬಿಟ್ಟು ಇವ್ರು ಇಲ್ಲಿಗೆ ಹೋಗಬೇಕು, ಇವ್ರು ಇಲ್ಲಿಗೆ ಬರಬೇಕು. ಅಷ್ಟೇ ಅಲ್ಲದೆ ಯಾವುದರ ಮೇಲೆ ಆಗಿತ್ತು? ಇದು ಧರ್ಮದ ಆಧಾರದ ಮೇಲೆ ಆಗಿತ್ತು. ಹೀಗಾಗಿ ಪಾಕಿಸ್ತಾನವನ್ನು ಒಂದು ಇಸ್ಲಾಮಿಕ್ ರಾಷ್ಟ್ರ, ಅಂದರೆ ಮುಸ್ಲಿಂ ಬಾಹುಳ್ಯದ ರಾಷ್ಟ್ರ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಹಿಂದೂಸ್ಗಳಷ್ಟೇ ಅಲ್ಲ, ಉಳಿದಂತಹ ಮೈನಾರಿಟೀಸ್ಗಳಿದ್ದಂಥ ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ಸ್ ಇರ್ಬೋದು, ಪಾರ್ಸಿಗಳಿರ್ಬೋದು, ಎಲ್ಲರೂ ಸಹ ಎಲ್ಲಿ ಹೋಗ್ತಾರೆ? ಭಾರತಕ್ಕೆ ಬರ್ತಾರೆ. ಇದರಿಂದ ಎಷ್ಟು ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದ ಕಡೆಗೆ. ಆವಾಗ ರೈಲಿನಲ್ಲಿ ಹೆಣಗಳು ಬರ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ, ಅಷ್ಟು ತುಂಬಿಕೊಂಡು. ಅಷ್ಟೊಂದು ಘೋರವಾಗಿತ್ತು ಈ ಪಾರ್ಟಿಷನ್ ಅನ್ನೋದು. ಲಾಸ್, ರೆಫ್ಯೂಜೀಸ್ ಲೆಫ್ಟ್ ಹೋಮ್ಸ್, ಫೆಮಿಲಿಯರ್ ಎನ್ವೈರನ್ಮೆಂಟ್, ಪ್ರಾಪರ್ಟಿ ನಷ್ಟ. ನಿರಾಶ್ರಿತರು ತಮ್ಮ ಮನೆಗಳನ್ನ, ಪರಿಚಿತರ ಪರಿಸರವನ್ನ, ಆಸ್ತಿಯನ್ನ ಎಲ್ಲವನ್ನ ಕಳ್ಕೊಳ್ಬೇಕಾಗತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ನೀವು ನಿಮ್ಮ ತಂದೆ ತಾಯಿಯರ ಜೊತೆ ಮನೇಲಿದ್ದೀರ. ಆ ಮನೆಯನ್ನು ಕಷ್ಟಪಟ್ಟು ಕಟ್ಟಿರ್ತಾರೆ ನಿಮ್ಮ ತಂದೆ ತಾಯಿಯವರೆಲ್ಲ. ಆ ಮನೆಯನ್ನೇ ಬಿಟ್ಟು ಹೋಗಬೇಕು ಒಂದು ಸೂಟ್ ಕೇಸನ್ನು ಹಿಡ್ಕೊಂಡು. ಎಲ್ಲಿಗೆ ಹೋಗಬೇಕು? ಬೇರೆ ದೇಶಕ್ಕೆ ಹೋಗಬೇಕು. ಆ ಬೇರೆ ದೇಶದಲ್ಲಿ ನಿಮ್ಗೆ ಮನೆ ಇದೆಯಾ? ಏನೂ ಇಲ್ಲ. ಮತ್ತೆ ಎಲ್ಲವನ್ನ ಸ್ಕ್ರ್ಯಾಚ್ನಿಂದ ಸ್ಟಾರ್ಟ್ ಮಾಡಬೇಕು. ಇಷ್ಟು ತನಕ ನೀವು ಏನೇನು ಮನೆಯನ್ನು ಕಟ್ಟಿದ್ದು, ಏನೇನು ಕಟ್ಟಿದ್ರು ಎಲ್ಲವೂ ಏನಾಗುತ್ತೆ? ನೀರಲ್ಲಿ ಹೋದಾಗೆ. ಸೊ ಅದಕ್ಕಾಗಿ ಈ ಪಾರ್ಟಿಷನ್ ಎಷ್ಟೊಂದು ಘೋರವಾಗಿದೆ ಅಂತ ತಿಳ್ಕೊಳ್ಬೇಕು ನೀವು. ಹೀಗಾಗಿ ಗೌರ್ನಮೆಂಟ್ನ ಮೇಲೆ ಇದ್ದಂತಹ ಬರ್ಡನ್ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಹೆಚ್ಚಾಗ್ತಾ ಹೋಗುತ್ತೆ? ಯಾವುದೇ ಒಬ್ಬ ಮನುಷ್ಯನಿಗೆ 3 ಇಂಪಾರ್ಟೆಂಟ್ ಇರುತ್ತೆ. ಏನು? ರೋಟಿ, ಕಪ್ಪಡ, ಮಕಾನ್. ಕರೆಕ್ಟ್. ರೋಟಿ ಅನ್ನ ರೊಟ್ಟಿ ಅಂತ ಬರೆಯೋಣ, ಕಪ್ಪಡ ಅಂದರೆ ಬಟ್ಟೆ ಅಂತ ಬರೆಯೋಣ. ಮನೆ, ರೋಟಿ, ಕಪ್ಪಡ, ಮಕಾನ್. ರೊಟ್ಟಿ, ಬಟ್ಟೆ ಮತ್ತು ಮನೆ. ಯಾವುದೇ ಒಬ್ಬ ಮನುಷ್ಯನಿಗೆ ಬೇಕಾದಂತಹ 3 ನೆಸೆಸಿಟೀಸ್ಗಳು. ಇಲ್ಲಿ ಏನಾಗ್ತಾ ಇದೆ? ಆಶ್ರಯ ಇಲ್ಲ. ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಂದಮೇಲೆ ಏನು? ಅವ್ರ ಹತ್ರ ಮನೆ ಇಲ್ಲ, ಶೆಲ್ಟರ್, ಆಶ್ರಯ ಇಲ್ಲ. ಎಂಪ್ಲಾಯ್ಮೆಂಟ್, ಉದ್ಯೋಗ ಇಲ್ಲ. ಇದು ಸಹ ಉದ್ಯೋಗ ಇಲ್ಲ ಅಂದ್ರೆ ಏನಾಗುತ್ತೆ? ರೊಟ್ಟಿ ಊಟಕ್ಕಿಲ್ಲ, ಧರಿಸಲು ಬಟ್ಟೆ ಇಲ್ಲ. ಅದೇ ಅಲ್ಲದೆ ಇವರು ತಮ್ಮ ಸರ್ಟಿಫಿಕೇಟ್ ಇರಬಹುದು, ಸ್ಕಿಲ್ಸ್ ಇರಬಹುದು, ಎಲ್ಲವನ್ನೂ ಸಹ ಏನು ಮಾಡಬೇಕಾಗತ್ತೆ? ಅಲ್ಲಿ ಬೇರೆ ದೇಶಕ್ಕೆ ಕರ್ಕೊಂಡು ತೊಗೊಂಡು ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರದೇಶದಲ್ಲಿ ಅವ್ರು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇ ಹೊಸ ಪ್ರದೇಶಕ್ಕೆ ಹೋದ್ಮೇಲೆ ಅಲ್ಲಿ ಆ ಕೆಲಸದ ಅವಶ್ಯಕತೆನೇ ಇರಲ್ಲ. ಸೊ ಏನಾಗತ್ತೆ? ಅವ್ರು ಇಲ್ಲಿ ತನಕ ಕಷ್ಟಪಟ್ಟು ಯಾವುದೋ ಒಂದು ಸ್ಕಿಲ್ ಅಥವಾ ಕೌಶಲ್ಯವನ್ನು ಗಳಿಸಿರ್ತಾರೆ, ಅದು ಸಹ ಹೋದ ಹಾಗೆ. ಮತ್ತೆ ಹೊಸದಾಗಿ ಸ್ಕ್ರ್ಯಾಚ್ನಿಂದ ಸ್ಟಾರ್ಟ್ ಮಾಡಬೇಕು. ಉದ್ಯೋಗ ಇಲ್ಲ. ಲ್ಯಾಂಡ್ ಅಲೋಕೇಶನ್, ಭೂಮಿ ಹಂಚಿಕೆ. ತಮ್ಮ ಮನೆಯನ್ನು ಬಿಟ್ಟು ಬಂದಿದ್ದಾರೆ, ಈಗ ಹೊಸದಾದಂಥ ರಾಷ್ಟ್ರದಲ್ಲಿ ಅವ್ರಿಗೊಂದು ಹೊಸದಾದ ಭೂಮಿಯನ್ನು ಕೊಡಬೇಕು. ಅದು ಸಹ ಗೌರ್ಮೆಂಟ್ನ ಕೆಲಸ ಆಗುತ್ತೆ. ಹೆಲ್ತ್ ಕೇರ್, ಆರೋಗ್ಯ ರಕ್ಷಣೆ. ಇಷ್ಟೊಂದು ಕೋಟಿಗಟ್ಟಲೆ ಜನ ಹೋಗ್ತಾ ಇದ್ದಾರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ. ಏನಾಗ್ತಾ ಇದೆ? ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ. ಸರಿಯಾದ ಬಟ್ಟೆ ಇಲ್ಲ, ಸರಿಯಾದ ಆಹಾರ ಸಿಗ್ತಾ ಇಲ್ಲ, ಸರಿಯಾದ ಮನೆ ಇಲ್ಲ, ಏನೂ ಇಲ್ಲ. ಅಂದಮೇಲೆ ರೋಗ ರುಜಿನಗಳು ಬರೋದು ಸಾಮಾನ್ಯವೇ ಅಲ್ಲ. ಹೀಗಾಗಿ ಇಲ್ಲೂ ಸಹ ಬಹಳಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಇದು ಎಡೆ ಮಾಡಿಕೊಡ್ತು ಅನ್ಬಹುದು. ಆರೋಗ್ಯ ರಕ್ಷಣೆ
ಇವು ಸಹ ಬರುತ್ತೆ ಇಲ್ಲಿ. ಸೋಷಿಯಲ್ ಎನ್ವೈರನ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಭಾರತದಲ್ಲಿ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿರುವಂಥ ಪಾಕಿಸ್ತಾನದಲ್ಲಿರುವ ಹಿಂದೂಗಳನ್ನ ಭಾರತಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ರಯಟ್ಸ್ಗಳಾಗತ್ತೆ, ಗಲಭೆಗಳಾಗತ್ತೆ, ಘರ್ಷಣೆಗಳಾಗತ್ತೆ. ಜನ ನಂಬ್ತಾ ಇಲ್ಲ, ಯಾರನ್ನು ಟ್ರಸ್ಟೇ ಇಲ್ಲ. ಹೀಗಿರ್ಬೇಕಾದ್ರೆ ಆ ಸೋಷಿಯಲ್ ಎನ್ವೈರನ್ಮೆಂಟೇ ಇಲ್ಲ. ಒಬ್ಬರು ಮತ್ತೊಬ್ಬರನ್ನ ನಂಬುತ್ತಾ ಇಲ್ಲ. ಸಾಮಾಜಿಕ ಪರಿಸರ ಹಾಳಾಗ್ಬಿಟ್ಟಿದೆ. ಹೀಗಾಗಿ ಗೌರ್ಮೆಂಟ್ನ ಮೇಲೆ ಇದ್ದಂತಹ ಭಾರ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಎಫರ್ಟ್ಸ್ ಎಕ್ಸ್ಟೆನ್ಸಿವ್ ರಿಹ್ಯಾಬಿಲಿಟೇಷನ್ ಪ್ರೊಸೆಸ್, ಪ್ರಯತ್ನಗಳು, ವ್ಯಾಪಕವಾದ ಪುನರ್ವಸತಿ ಪ್ರಕ್ರಿಯೆ. ಹೀಗಾಗಿ ಗೌರ್ಮೆಂಟ್ ಇದನ್ನು ಟ್ಯಾಕಲ್ ಮಾಡಲಿಕ್ಕೆ ರಿಹ್ಯಾಬಿಲಿಟೇಷನ್ ಅಂದರೆ ಏನು, ಅವರಿಗೆ ಪುನರ್ವಸತಿ, ಅವ್ರ ಮನೆ ಕಳ್ಕೊಂಡಿದ್ದಾರೆ, ಹೀಗಾಗಿ ಮತ್ತೊಮ್ಮೆ ಅವರಿಗೆ ವಸತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಮ್ಯಾಸಿವ್, ಯಾಕೆ ಮ್ಯಾಸಿವ್ ಅಂತ ಇದ್ದಾನೆ, ಇಲ್ಲಿ 100 ಜನನೋ 200 ಜನನೋ ಇಲ್ಲ, ಲಕ್ಷ ಕೋಟಿಗಟ್ಟಲೆ ಜನ ಇದ್ದಾರೆ. ಎಲ್ರಿಗೂ ಮನೆ ಕೊಡಬೇಕು, ಎಲ್ರಿಗೂ ಆಹಾರವನ್ನು ನೋಡ್ಕೊಳ್ಬೇಕು. ಇದರಿಂದಲೇ ಅರ್ಥ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಇನ್ನು ಸರ್ಕಾರ ಸಹ ಫಾರ್ಮ್ ಆಗಿಲ್ಲ. ಇದರಿಂದಲೇ ಅರ್ಥ ಮಾಡ್ಕೊಳ್ಬಹುದು ಭಾರತ ಎಷ್ಟೊಂದು ಇಂಪ್ರೂವ್ಮೆಂಟನ್ನು ಸಾಧಿಸ್ತಾ ಬಂದಿದೆ ಇವತ್ತು ಇಂದು ಇಲ್ಲಿ ನಿಲ್ಬೇಕಂದ್ರೆ. ಓಕೆ, ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ರೋಟಿ ಕಪಡಾ ಮಕಾನ್ ಇದೇ ಇದರ ಮೇನ್ ಹಿಂಟ್ ಆಗಿರುತ್ತೆ. ಓಕೆ, ಹೀಗಿರ್ಬೇಕಾದ್ರೆ ಹಿಂದೆ ಸಾಮಾಜಿಕ ಪರಿಸರ, ಸೋಷಿಯಲ್ ಎನ್ವೈರನ್ಮೆಂಟ್ ಅಂತ ಹೇಳಿದೆ ಅಲ್ಲ, ಅದು ಸಹ ಇಲ್ಲಿ ಬರ್ತಾ ಇದೆ. ಏನಾಗ್ತಾ ಇದೆ, ಸೀಡ್ಸ್ ಆಫ್ ಹೇಟ್ರೆಡ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್, ದ್ವೇಷದ ಬೀಜಗಳು ಹಿಂದೂಗಳು ಮತ್ತು ಮುಸ್ಲಿಮರು. 2 ಕಂಟ್ರೀಸ್ಗಳು ಫಾರ್ಮ್ ಆಗಿದ್ದಾವೆ. ಯಾವುದರ ಬೇಸಿಸ್ ಮೇಲೆ ಫಾರ್ಮ್ ಆಗಿದೆ ಯೋಚನೆ ಮಾಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಸ್, ರಿಲಿಜಿಯನ್, ಧರ್ಮದ ಆಧಾರದ ಮೇಲೆ 2 ದೇಶಗಳು ಫಾರ್ಮ್ ಆಗಿವೆ. ಧರ್ಮದ ಮೇಲೆ ಆಗಿದೆ ಅಂದಮೇಲೆ 2 ಧರ್ಮಗಳು, ಹಿಂದೂ ಮತ್ತು ಮುಸ್ಲಿಮರು, ಅವುಗಳ ಮಧ್ಯೆ ಘರ್ಷಣೆ ಖಂಡಿತವಾಗಿಯೂ ನಡೀತಾ ಇರುತ್ತೆ. ಯಾರು ಒಬ್ಬರನ್ನೊಬ್ಬರು ನಂಬಲ್ಲ. ಎಲ್ರಿಗೂ ಇದು ನಮ್ಮ ದೇಶ, ಇಲ್ಲಿ ಇವ್ರು ಇರಬಾರ್ದು ಅನ್ನೋದು ಮನಸ್ಸಲ್ಲಿ ಮೂಡುತ್ತೆ. ಹೀಗಾಗಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ವೈಮನಸ್ಸಿರುತ್ತೆ, ಹೇಟ್ರೇಡ್ ಇರುತ್ತೆ. ರಿಲಿಜಿಯಸ್ ಹಾರ್ಮನಿ ಲೂಸ್ ಆ್ಯಂಡ್ ವೀಕ್, ಏನೊಂದು ಧಾರ್ಮಿಕ ಸಾಮರಸ್ಯತೆನೇ ಇರಲ್ಲ, ಬಹಳಷ್ಟು ಸಡಿಲ ಮತ್ತು ದುರ್ಬಲವಾಗಿರುತ್ತೆ. ಹೀಗಾಗಿ ಇದು ಅನ್ಟೋಲ್ಡ್ ಸಫರಿಂಗ್ ಅಮಂಗ್ ದೋಸ್ ಲಿವಿಂಗ್ ಟುಗೆದರ್, ಒಟ್ಟಿಗೆ ವಾಸಿಸುವರಲ್ಲಿ ಹೇಳಲಾಗದಂತಹ ಸಂಕಷ್ಟಕ್ಕೆ ಇದು ಎಡೆ ಮಾಡಿಕೊಡುತ್ತೆ. ಭಾರತದಲ್ಲಿ ಅದೆಷ್ಟೋ ಗಲಭೆಗಳು ನಡೆಯುತ್ತೆ, ಹಾಗೆ ಪಾಕಿಸ್ತಾನದಲ್ಲೂ ಸಹ ನಡೆಯುತ್ತೆ. ಅಲ್ಲಿ ಹಿಂದೂಗಳ ಮೇಲೆ ಬಹಳಷ್ಟು ಗಲಭೆಗಳು ನಡೆದರೆ ಭಾರತದಲ್ಲಿ ಮುಸ್ಲಿಮರ ಮೇಲೆ ನಡೆಯುತ್ತೆ. ಈ ರೀತಿಯಾಗಿ ಒಟ್ಟಾರೆ ಈ ಪಾರ್ಟಿಷನ್ನ ಒಂದು ದೊಡ್ಡ ಸಮಸ್ಯೆ. ನಾವು ಇಂದಿಗೂ ಸಹ ಅದರ ಇಂಪ್ಯಾಕ್ಟನ್ನು ಕಾಣ್ಬೋದು. ಏನು, ಧರ್ಮದ ಆ ಒಂದೇನು ಫ್ಯಾಬ್ರಿಕ್ ಇತ್ತೋ, ಅದೇನು ಒಟ್ಟುಗೂಡಿಸಿತ್ತೋ ಭಾರತಕ್ಕೆ ಡೈವರ್ಸಿಫೈ ಅಂತ, ಅದೇ ಇಲ್ಲಿ ಮುರಿದು ಬೀಳ್ತಾ ಇದೆ. ಹಿಂದೂಸ್ಗಳಿಗೆ ಮುಸ್ಲಿಮ್ಸ್ ಆಗ್ತಾ ಇಲ್ಲ, ಮುಸ್ಲಿಮ್ಸ್ಗಳಿಗೆ ಹಿಂದೂಸ್ಗಳಾಗ್ತಾ ಇಲ್ಲ. ಅವರ ಮಧ್ಯೆ ಕಿತ್ತಾಟ, ಜಗಳ ನಡೀತಾ ಇದೆ. ಸೊ ಇದು ದೊಡ್ಡ ಸಮಸ್ಯೆ ಆಗಿತ್ತು. ಇದು ನಿಮಗೆ ಅರ್ಥ ಆಗಿದೆ ತಾನೆ? ಹಾಗಾದ್ರೆ ಮುಂದೋಗೋಣವಾ? ಎಸ್, ಹೀಗಿರ್ಬೇಕಾದ್ರೆ ಭಾರತದಲ್ಲೇ ರಾಷ್ಟ್ರಪಿತ ಅಂತ ಕರಿತೇವೆ ಯಾರು, ಮಹಾತ್ಮ ಗಾಂಧೀಜಿಯವರು. ಅವರ ಪಾತ್ರ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಹಾತ್ಮ ಗಾಂಧೀಜಿ ಅಂದ್ಕೊಳ್ಳಿ, ಏನು ನೆನಪಿ ಬರುತ್ತೆ? ಪೀಸ್, ಶಾಂತಿ ಅನ್ನೋ ಪದ ಅವರ ಜೊತೆ ನೆನಪಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ಇವರು ಮೊದಲಿನಿಂದಲೂ ಏನು ಹೇಳ್ತಾ ಇದ್ರು, ಭಾರತ ಮತ್ತು ಪಾಕಿಸ್ತಾನ ಒಂದೇ ಆಗಿರಬೇಕು ಅಂತ ಹೇಳ್ತಾ ಇದ್ರು. ಯುನೈಟೆಡ್ ಆಗಿರಬೇಕು ನಾವು ಈ ರೀತಿ ರಿಲಿಜಿಯನ್ನ ಆಧಾರದ ಮೇಲೆ ಪಾರ್ಟಿಷನ್ ಆಗಬಾರ್ದು ಅಂತ ಅವ್ರು ಹೇಳ್ತಾ ಇದ್ರು. ಆದರೆ ಇಲ್ಲಿ ಪಾರ್ಟಿಷನ್ ಆಗಿದೆ. ಇದಾದ ನಂತರ ನೀವು ನೋಡ್ಬೋದು ಗಲಭೆಗಳು ಸಹ ಆಗಿದೆ. ಒಬ್ಬರು ಇನ್ನೊಬ್ಬರ ಮೇಲೆ ಏನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಗಾಂಧೀಜಿಯವರು ತಮ್ಮ ಶಾಂತಿಯನ್ನು ಹಾಗೆ ಎಲ್ಲರೂ ಕೂಡಿರಬೇಕು ಅನ್ನೋ ತತ್ವವನ್ನು ಪರಿಪಾಲಿಸ್ತಾ ಹೋಗ್ತಾರೆ. ಹೇಗೆ ಮಾಡ್ತಾರೆ ಅವರು? ಸ್ಟ್ರೈವ್ ಟು ಕಂಟ್ರೋಲ್ ಕಾನ್ಫ್ಲಿಕ್ಟ್ಸ್, ಸಂಘರ್ಷಗಳನ್ನ ನಿಯಂತ್ರಿಸಲು ಅವರು ಶ್ರಮಿಸ್ತಾರೆ. ಫಾಸ್ಟ್ ಇನ್ ಕಲ್ಕತ್ತಾದಲ್ಲಿ ಉಪವಾಸವನ್ನು ಮಾಡ್ತಾರೆ. ಈ ಕಲ್ಕತ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಎಲ್ಲಿದೆ ಕಲ್ಕತ್ತಾ? ಬಾರ್ಡರ್ನಲ್ಲಿದೆ, ಕರೆಕ್ಟ್ ತಾನೆ? ಹಾಗೆಯೇ ಕಲ್ಕತ್ತಾದಲ್ಲಿ ಅತ್ಯಂತ ಘೋರವಾದ
ಈ ಪಾರ್ಟಿಷನ್ನ ಸಮಯದಲ್ಲಿ ಕಮ್ಯುನಲ್ ರೈಟ್ಸ್ಗಳಾಗತ್ತೆ. ಅತ್ಯಂತ ಏನು ಕ್ರೂರವಾಗಿರುವಂತಹ ರೈಟ್ಸ್ಗಳು ಎಲ್ಲಾದರೂ ಆಗಿದೆ ಅಂದರೆ ಕಲ್ಕತ್ತಾದಲ್ಲಿ ಆಗಿರುವಂತಹದ್ದು. ಹೀಗಾಗಿ ಅವರಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ, ನಾವೆಲ್ಲರೂ ಕೂಡಿ ಬಾಳ್ಬೇಕು ಅಂತ ಹೇಳ್ತಾರೆ. ರೀಡಿಂಗ್ ಭಗವದ್ಗೀತೆಯನ್ನು ಓದ್ತಾರೆ. ಏನು ಸರ್, ಇಲ್ಲಿ ಜನ ಹೊಡೆದಾಡ್ತಾ ಇದ್ದಾರೆ, ಇವ್ರು ಯಾಕೆ ಭಗವದ್ಗೀತೆ ಓದ್ತಾ ಇದ್ದಾರೆ ಅಂತೀರಾ? ಅವರು ಭಗವದ್ಗೀತೆಯಲ್ಲಿರುವಂತಹ ಶಾಂತಿಯ ತತ್ವವನ್ನೇ ಇರಬಹುದು, ಕೂಡಿ ಬಾಳುವಂತಹ ತತ್ವವನ್ನೇ ಇರಬಹುದು, ಅದನ್ನು ಜನರಿಗೆ ಓದಿ ಹೇಳ್ತಾರೆ. ಇದರ ಮೂಲಕ ಆ ಒಂದು ಸಿಚುವೇಶನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರು ಶ್ರಮಿಸ್ತಾರೆ. ಪ್ರೇಯಿಂಗ್ ಫಾರ್ ಲಿಬರೇಷನ್ ಫ್ರಮ್ ಇಂಟೆನ್ಸ್ ಪ್ಯಾಷನ್, ತೀವ್ರವಾದ ಭಾವೋದ್ರೇಕಗಳಿಂದ ವಿಮೋಚನೆಗಾಗಿ ಪ್ರಾರ್ಥಿಸುವುದು. ಅವರು ಪ್ರೇಯರ್ಸ್ಗಳನ್ನ ಮಾಡ್ತಾರೆ. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಆ ಸಮಯದಲ್ಲಿ ಜನ ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಸೊ ಆಟೋಮೆಟಿಕಲಿ ಏನಾಗಿರುತ್ತೆ, ಅವರ ಭಾವನೆಗಳು ಸಹ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. ಯಾರೇ ಮುಂದೆ ಕಂಡ್ರೂ ಸಹ ಅವರನ್ನು ಕೊಲ್ಲಬೇಕು, ಅಷ್ಟೊಂದು ಸಿಟ್ಟಿರುತ್ತೆ ಅವರಲ್ಲಿ. ಹೀಗಾಗಿ ಇವರು ಪ್ರೇಯಿಂಗ್ನ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ ಅದನ್ನು ಹದ್ದುಬಸ್ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಈ ಕೊಡುಗೆಯನ್ನು ನಾವು ಮರೆಯೋ ಹಾಗೇ ಇಲ್ಲ. ಓಕೆ, ಸೊ ಕ್ವಶನ್ ಆ್ಯಂಡ್ ಆನ್ಸರ್ ಟೈಮ್. ನೀವೇನು ಮಾಡ್ತೀರಾ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆನ್ಸರನ್ನು ತಿಳಿಸ್ತೀರಾ. ಓಕೆ, ಗುಡ್. ಎಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಮೆನಿ ಪೀಪಲ್ ಲೆಫ್ಟ್ ದೇರ್ ಹೋಮ್ಸ್ and traveled to new lands, carrying only what they could hold. What major event led to this mass movement? ಒಮ್ಮೆ ಕನ್ನಡದಲ್ಲಿ ಓದ್ತೇನೆ. ಸ್ವಾತಂತ್ರ್ಯದ ನಂತರ ಅನೇಕ ಜನರು ತಮ್ಮ ಮನೆಗಳನ್ನ ತೊರೆದು ಹೊಸ ಭೂಮಿಗೆ ಪ್ರಯಾಣಿಸಿದರು. ಅವರು ಹಿಡಿದಿದ್ದನ್ನು ಮಾತ್ರ ಹೊತ್ತುಕೊಂಡು ಹೋದರು. ಯಾವ ಪ್ರಮುಖ ಘಟನೆಯು ಈ ಸಾಮೂಹಿಕ ಚಳುವಳಿಗೆ ಕಾರಣವಾಯಿತು? ಸೊ ಇಂಡಿಪೆಂಡೆನ್ಸ್ ಆದಮೇಲೆ ಅಂತ ಇದ್ದಾರೆ, ಲೆಫ್ಟ್ ದೇರ್ ಹೋಮ್ಸ್ ಅಂತ ಇದ್ದಾರೆ, ಮನೆಯನ್ನು ಬಿಟ್ಟು ಹೋಗಬೇಕಾಯಿತು. ಹಾಗಾದರೆ ಇವೆಲ್ಲದಕ್ಕೂ ಯಾವ ಒಂದು ಇವೆಂಟ್ ಕಾರಣ ಆಯಿತು? ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥದ್ದೇ. ಯಾವ ಇವೆಂಟ್ ಅದು? ಕಮೆಂಟ್ ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಮಾಡಿದ್ರಾ? ಎಸ್, ಕರೆಕ್ಟ್ ಆನ್ಸರ್ ಈಸ್ ದ ಪಾರ್ಟಿಷನ್ ಆಫ್ ಇಂಡಿಯಾ. ಭಾರತದ ವಿಭಜನೆ ಈ ಎಲ್ಲದಕ್ಕೂ ಕಾರಣವಾಗುತ್ತೆ. ಅರ್ಥ ಆಯ್ತು ತಾನೆ? ಆಸಮ್. ಅಸ್ಸಾಂ ಬ್ಲಾಸಮ್ ನನ್ನ ಫೇವ್ರೆಟ್ ಬ್ಯಾಂಡ್ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಪ್ರಾಬ್ಲಮ್ ಆಫ್ ಫಾರ್ಮೇಷನ್ ಗೌರ್ಮೆಂಟ್. ಪ್ರಾಬ್ಲಮ್ ಆಫ್ ಫಾರ್ಮೇಷನ್ ಆಫ್ ಗೌರ್ಮೆಂಟ್, ಸರ್ಕಾರ ರಚನಾ ಸಮಸ್ಯೆ. ಆಲ್ರೆಡಿ ಹೇಳಿದ್ದೇವೆ, ಬ್ರಿಟಿಷರು ಹೋಗಿದ್ದಾರೆ, ಈಗ ಒಂದು ಹೊಸ ಸರ್ಕಾರ ಬೇಕಾಗಿದೆ ಭಾರತಕ್ಕೆ, ನಮ್ಮದೇ ಸರ್ಕಾರ ಬೇಕಾಗಿದೆ. ಕರೆಕ್ಟ್. ಹೀಗಿರಬೇಕಾದ್ರೆ ಒಂದು ಟೆಂಪರರಿ ಗೌರ್ಮೆಂಟ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಈ ವರ್ಡ್, ಟೆಂಪರರಿ, ತಾತ್ಕಾಲಿಕವಾಗಿ, ಸ್ವಲ್ಪ ಸಮಯಕ್ಕೆ. ಯಾವಾಗ? 15th August 1947, ನಮ್ಮ ಇಂಡಿಪೆಂಡೆನ್ಸ್ ಡೇ. ಸೊ ಆವಾಗಲೇ ಒಂದು ಟೆಂಪ್ರರಿ ಗೌರ್ಮೆಂಟ್ ಬರುತ್ತೆ ಭಾರತದ ಆಗು ಹೋಗುಗಳನ್ನು ನೋಡ್ಕೊಳ್ಳಿಕ್ಕೆ. ತಾತ್ಕಾಲಿಕ ಸರ್ಕಾರ August 15, 1947 ರಂದು ರಚನೆ ಆಯಿತು. ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್, ಈ ಹೆಸರನ್ನು ಎಲ್ಲಿ ಕೇಳಿದ್ವಿ? ಮತ್ತೆ ರಿಪೋರ್ಟು 1947 ರಿಪೋರ್ಟು, ಅದರ ಮೇಲೆ ಪಾರ್ಟಿಷನ್ ಆಗುತ್ತೆ. ಎಸ್, ಆ ರಿಪೋರ್ಟು ಕೊಟ್ಟವ್ರು ಯಾರು? ಮೌಂಟ್ ಬ್ಯಾಟನ್. ಆವಾಗ ಅವರು ಭಾರತದ ಗವರ್ನರ್ ಜನರಲ್ ಸಹ ಆಗಿದ್ರು. ಸೊ ಹೀಗಾಗಿ ಭಾರತದಲ್ಲಿ ಒಂದು ಪರ್ಮನೆಂಟ್ ಗೌರ್ಮೆಂಟ್ ಬರೋವರೆಗೂ ಈ ಮೌಂಟ್ ಬ್ಯಾಟನ್ನೇ ಏನಾದರೂ ಭಾರತದ ಗವರ್ನರ್ ಆದರು. ಅದಾದಮೇಲೆ ಭಾರತದಲ್ಲಿ ಯಾವಾಗ ಪರ್ಮನೆಂಟ್ ಗೌರ್ಮೆಂಟ್ ಬಂತೋ ಆವಾಗ ಇವರಿಲ್ಲ ಆದರು. ಸೊ ಮೌಂಟ್ ಬ್ಯಾಟನ್ ಗವರ್ನರ್ ಆಗಿ ಮುಂದುವರಿತಾರೆ. ಹಾಗೆ ಆಮೇಲೆ ಜವಾಹರ್ಲಾಲ್ ನೆಹರು ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನೀವು ಜನರಲ್ ನಾಲೆಜ್ ಎಲ್ಲ ಕಡೆ ಕೇಳಿರ್ತೀರ, ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು? ಎಸ್, ಜವಾಹರ್ಲಾಲ್ ನೆಹರು. ಮತ್ತೊಂದು ಕ್ವಶನ್, ಫಾರಿನ್ ಪಾಲಿಸಿ ಪಾಠದಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ನೀವು ಫಾರಿನ್ ಪಾಲಿಸಿ ಪಾಠವನ್ನು ನೋಡಿಲ್ಲ ಅಂದರೆ ಇಲ್ಲಿ ಹೋಗಿ ನೋಡಬಹುದು. ಸೊ ಭಾರತದ ಪ್ರಥಮ ಫಾರಿನ್ ಮಿನಿಸ್ಟರ್ ಅಥವಾ ವಿದೇಶಾಂಗ ಮಂತ್ರಿ ಯಾರಾಗಿದ್ರು? ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಎಸ್. ಸೊ ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಿ ಆಗ್ತಾರೆ. ಅಷ್ಟೇ ಅಲ್ಲದೆ
ಭಾರತಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ನ ಅವಶ್ಯಕತೆ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಯಾವಾಗ ಅಡಾಪ್ಟ್ ಆಗುತ್ತೆ? ರಿಪಬ್ಲಿಕ್ ಡೇ ಯಾವತ್ತು? ಎಸ್, 26 ಜನವರಿ. ಇಯರ್ ಯಾವುದು? 1950. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಕ್ಸಾಮಲ್ಲಿ 1 ಮಾರ್ಕ್ಸ್ಗೆ ಕೇಳ್ಬೋದು, ಭಾರತ ಯಾವಾಗ ಕಾನ್ಸ್ಟಿಟ್ಯೂಷನ್ನ ಹೊಂತು ಅಂತ. 26 ಜನವರಿ 1950. ಸಂವಿಧಾನವನ್ನು 26 ಜನವರಿ 1950ರಂದು ಅಂಗೀಕರಿಸಲಾಯಿತು. ಈ ಕಾನ್ಸ್ಟಿಟ್ಯೂಷನನ್ನು ತರುವಲ್ಲಿ ಒಬ್ಬರು ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರಿತೇವೆ. ಯಾರವರು? ಕಮೆಂಟ್ ಮಾಡ್ತಾ ಇದ್ದೀರಾ? ಎಸ್, ಡಾಕ್ಟರ್ BR ಅಂಬೇಡ್ಕರ್. ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ತಾರೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷ. ಹಾಗೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯನ್ನು ನೋಡಿದ್ವಿ. ಹಾಗಾದರೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಯೋಚನೆ ಮಾಡ್ತಾ ಇದ್ದೀರಾ? ಸ್ಕ್ರೀನಲ್ಲಿದೆ ಉತ್ತರ. ಎಸ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗ್ತಾರೆ. ಸೊ ಕ್ವಿಕ್ ಆಗಿ ಅನಲೈಸ್ ಮಾಡೋದಾದರೆ, ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಆಗಿ ಮುಂದುವರಿತಾರೆ. ಪ್ರಥಮ ಪ್ರಧಾನಮಂತ್ರಿ ನೆಹರು ಅವರು, ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು. ಸಂವಿಧಾನ ಬಂದದ್ದು 26 ಜನವರಿ 1950ಗೆ. ಅದರ ಅಧ್ಯಕ್ಷರಾಗಿರ್ತಾರೆ ಕಾನ್ಸ್ಟಿಟ್ಯೂಷನ್ದು ಡ್ರಾಫ್ಟಿಂಗ್ ಕಮಿಟಿದು. ಎಸ್, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಇವು ಸಹ ಜನರಲ್ ನಾಲೆಜ್ ಹಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ತನಕ ಕಾನ್ಸ್ಟಿಟ್ಯೂಷನನ್ನು ನೋಡಿದ್ವಿ. ಅದರ ಜೊತೆಗೆ ಈ ಇಯರ್ ಇದೆ ಅಲ್ಲ, ನೀವು ನೋಡ್ಬೋದು 1947 ಸ್ವಾತಂತ್ರ್ಯ ಸಿಕ್ತು. ಆದರೆ ಸರಿಸುಮಾರು 3 ಇಯರ್ಸ್ ಬೇಕಾಯಿತು, 2.5 ಇಯರ್ಸ್ ಅಂತಲೇ ಹೇಳ್ಬೋದು. ಯಾವುದಕ್ಕೆ? ಭಾರತಕ್ಕೆ ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಬೇಕಾಯಿತು. ಈ ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಇಂದು ನಮ್ಮ ದೇಶ ನಡೀತಾ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಕೀ ಪ್ರಿನ್ಸಿಪಲ್ಸು? ಸಾವೆರನ್ ಹಾಗಂದ್ರೆ ಏನು? ಸಾರ್ವಭೌಮ. ಇಲ್ಲಿ ತನಕ ನೀವು ನೋಡಿರ್ಬೋದು, ಭಾರತ ಮೇಲೆ ಬ್ರಿಟಿಷರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲರೂ ಆಡಳಿತವನ್ನು ನಡೆಸ್ತಾ ಇದ್ರು. ಈಗ ಭಾರತ ಹೇಳ್ತಾ ಇದೆ, ನನಗೆ ನಾನೇ ಸಾರ್ವಭೌಮ, ನನ್ನ ಆಡಳಿತವನ್ನು ನಾನೇ ನಡೆಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಸೊ ಸಾವೆರನನ್ನು ಇಂಡಿಪೆಂಡೆಂಟ್ ಅಂತಲೂ ತೆಗೆದುಕೊಳ್ಬಹುದು ಈಸಿ ವೇದಲ್ಲಿ ಹೇಳೋದಾದರೆ, ಅಥವಾ ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲದೆ ಇರೋದು, ಸ್ವತಂತ್ರವಾಗಿರೋದು. ಡೆಮೋಕ್ರೆಟಿಕ್ ಈ ಪದವನ್ನು ಕೇಳೇ ಇರ್ತೀರ. ಕನ್ನಡದಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳ್ತಿದ್ದಾರೆ. ಪ್ರಜೆಗಳೇ ಪ್ರಭುಗಳು. ಯಾರು ಪ್ರಜೆಗಳು? ಅವರೇ ಆಡಳಿತವನ್ನು ನಡೆಸ್ತಾರೆ, ಅವರೇ ತಮ್ಮ ರಿಪ್ರೆಸೆಂಟೇಟಿವ್ಸ್ಗಳನ್ನ ಕಳಿಸ್ತಾರೆ. ಇದನ್ನು ಡೆಮೋಕ್ರಸಿ ಅಂತ ಕರಿತೇವೆ. ರಿಪಬ್ಲಿಕ್. ಭಾರತ 1950 ರಿಪಬ್ಲಿಕ್ ಡೇ ಅಂತ ಆಚರಿಸ್ತೇವಲ್ಲ 26 ಜನವರಿ. ಯಾಕೆ ರಿಪಬ್ಲಿಕ್ ಡೇ ಅಂತ ಆಚರಿಸ್ತೇವೆ? ಯಾಕಂದರೆ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಸಿಕ್ತು, ಕಾನ್ಸ್ಟಿಟ್ಯೂಷನ್ ಸಿಕ್ತು. ಹೀಗಾಗಿ ಭಾರತ ಒಂದು ರಿಪಬ್ಲಿಕ್ ಆಯಿತು. ಸಾರ್ವಭೌಮ, ಪ್ರಜಾಪ್ರಭುತ್ವ, ಗಣರಾಜ್ಯ ಇವು ಕಾನ್ಸ್ಟಿಟ್ಯೂಷನ್ನಲ್ಲಿ ಇನಿಷಿಯಲ್ ಆಗಿದ್ದಂತಹ ಕೀ ಪ್ರಿನ್ಸಿಪಲ್ಸ್ ಆಗಿದ್ವು. ಹಾಗೆ 42nd ಅಮೆಂಡ್ಮೆಂಟ್ 42ನೇ ತಿದ್ದುಪಡಿಯನ್ನು ಮಾಡಿ ಈ ಸಂವಿಧಾನದಲ್ಲಿ ಇನ್ನೆರಡು ಮುಖ್ಯ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಲಾಯಿತು. ಸೆಕ್ಯುಲರ್ ಅನ್ನೋ ಒಂದು ಪದ. ಸೆಕ್ಯುಲರ್ ಅಂದರೆ ಏನು? ಕನ್ನಡದಲ್ಲಿ ಜಾತ್ಯತೀತ ಅಂತ ಬರೆದಿದ್ದಾರೆ. ಯಾವುದೇ ಗೌರ್ಮೆಂಟ್ನ ಸ್ಕೀಮ್ ಇರಬಹುದು ಅಥವಾ ಏನೇ ಇರಬಹುದು, ಅದರಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ಭೇದ ಭಾವವನ್ನು ಮಾಡಲ್ಲ, ಡಿಸ್ಕ್ರಿಮಿನೇಷನನ್ನು ಮಾಡಲ್ಲ. ರಿಲಿಜಿಯನ್ನ ಆಧಾರದ ಮೇಲೆ ಅಥವಾ ಬೇರೆ ಯಾವುದೇ ಆಧಾರದ ಮೇಲೆ. ಇದನ್ನೇ ಸೆಕ್ಯುಲರ್ ಅಂತ ಕರಿತೇವೆ. ಎಲ್ಲ ಧರ್ಮಗಳು ಕೂಡಿ ಬಾಳೋದು ಅಂತ ಸಹ ಅರ್ಥ ಮಾಡ್ಕೊಳ್ಬೋದು. ಸೋಷಿಯಲಿಸ್ಟ್, ಸಮಾಜವಾದಿ. ಹಾಗಂದ್ರೇನು? ಸೋಷಲಿಸ್ಟ್ ಅಂದ ಕೂಡಲೇ ಈಕ್ವಲ್ ಅನ್ನೋ ಒಂದು ಪದವನ್ನು ನೆನಪಲ್ಲಿ ಇಟ್ಕೊಳ್ಳಿ. ದೇಶದ ರಿಸೋರ್ಸಸ್ಗಳಿರ್ಬೋದು, ಆಪರ್ಚುನಿಟೀಸ್ಗಳಿರ್ಬೋದು, ಅವೆಲ್ಲವನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದು. ರಿಚ್ ಮತ್ತು ಪುವರ್ಗಳ ಮಧ್ಯೆ ಗ್ಯಾಪ್ ಇರಬಾರ್ದು, ಎಲ್ಲ ಈಕ್ವಲ್ ಇರಬೇಕು. ಇಕೊನಾಮಿಕಲಿ ಇರಬಹುದು, ಸೋಷಿಯಲಿ ಇರಬಹುದು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕಡೆಯಲ್ಲೂ ಇಂತಹ ಒಂದು ಸಾಮರಸ್ಯ ಇರಬೇಕು.
ಅನ್ನೋದೇ ಈ ಸೋಷಿಯಲಿಸ್ಟ್ ಆಗಿದೆ, ಸಮಾಜವಾದಿ ಆಗಿದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇಂಪಾರ್ಟೆಂಟ್ ಟರ್ಮ್ಸ್ ಆಗುತ್ತೆ: ಸಾವೆರೆನ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಸೆಕ್ಯುಲರ್, ಸೋಷಿಯಲಿಸ್ಟ್. ಈಸಿ ಆಗಿರುವಂತಹ ಪದಗಳೇ. ನಾನು ಎಕ್ಸ್ಪ್ಲೇನ್ ಸಹ ಮಾಡಿದ್ದೇನೆ. ನಿಮ್ಗೆ ಇನ್ನೂ ಸಹ ಡೌಟ್ ಇದ್ದರೆ ಸ್ವಲ್ಪ ಮತ್ತೊಂದು ಸಲ ಕೇಳಿ. ಓಕೆ, ಕೂಲ್, ಆಸಮ್. ಹಾಗೆ ಫಾರಿನ್ ಪಾಲಿಸಿ ನಾನ್ ಅಲೈನ್ಮೆಂಟ್ ಆಗಿತ್ತು. ಸ್ವತಂತ್ರ ಅಲಿಪ್ತ ವಿದೇಶಾಂಗ ನೀತಿ. ಫಾರಿನ್ ಪಾಲಿಸಿ ಪಾಠದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಅಲ್ಲೂ ಸಹ ನೀವು ನೋಡಬಹುದಾಗಿದೆ. ಅಲಿಪ್ತ, ನಾನ್ ಅಲೈನ್ಮೆಂಟ್ ಸಿಂಪಲ್ ಇದೆ. ಏನು? ಆಗ ಜಗತ್ನಲ್ಲಿ 2 ಬ್ಲಾಕ್ಸ್ಗಳಾಗಿದ್ವು. ಒಂದು ಕಡೆ ಅಮೇರಿಕಾ USA ಇತ್ತು, ಮತ್ತೊಂದು ಕಡೆ ರಷ್ಯಾ ಇತ್ತು, USSR ಅಂತ ಕರೀತಾರೆ. ಹೀಗಿರ್ಬೇಕಾದ್ರೆ ಇವೆರಡು ಪವರ್ಫುಲ್ ಇದ್ವು. ಯಾವ ಯಾವ ಸ್ಮಾಲರ್ ಕಂಟ್ರೀಸ್ಗಳಿದ್ವು, ಎಕನಾಮಿಕಲಿ ಹಿಂದಿದ್ವು, ಅವೆಲ್ಲವನ್ನ ತಮ್ಮ ಕಡೆ ಎಳೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಯಿದ್ವು. ಆವಾಗ ಭಾರತವನ್ನೂ ಸಹ ನಮ್ಮ ಗ್ರೂಪಿಗೆ ಸೇರಿ ಅಂತ USA ಹೇಳ್ತು, ನಮ್ಮ ಗ್ರೂಪಿಗೆ ಸೇರಿ ಅಂತ ರಷ್ಯಾ ಹೇಳ್ತು. ಭಾರತ ಏನು ಹೇಳ್ತು? ನಾನು ಯಾವುದೇ ಗುಂಪನ್ನು ಸಹ ಸೇರಲ್ಲ, ನಾನು USA ಹೋಗಲ್ಲ, USSRಗೂ ಹೋಗಲ್ಲ, ನಾನು ಇಲ್ಲಿ ಸೆಂಟರಲ್ಲಿರ್ತೇನೆ, ಅಂದರೆ ನ್ಯೂಟ್ರಲ್ ಆಗಿರ್ತೇನೆ ಅಂತ ಭಾರತ ಹೇಳುತ್ತೆ. ಇದೇ ನಾನ್ ಅಲೈನ್ಮೆಂಟ್ ಆಗಿದೆ. ನಾನು ಭಾರತ, ಒಂದು ಕಡೆ USA ಇದೆ, ಒಂದು ಕಡೆ ರಷ್ಯಾ ಇದೆ, ನಾನು ರಷ್ಯಾ ಕಡೆನೂ ಹೋಗಲ್ಲ, USA ಕಡೆನೂ ಹೋಗಲ್ಲ, ನಾನು ಸ್ಟ್ರೇಟ್ ಇಲ್ಲೇ ಇರ್ತೇನೆ ಅಂತ ಹೇಳುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ, ನಾನ್ ಅಲೈನ್ಮೆಂಟ್ ಅಂದರೆ ಏನು ಅಂತ. ಓಕೆ, ಇರೇಜ್ ಮಾಡಿಬಿಡೋಣ. ಪಾರ್ಲಿಮೆಂಟರಿ ಡೆಮೋಕ್ರಸಿ ಬ್ರಾಟ್ ಇನ್ ಟು ಫೋರ್ಸ್. ಸಂಸದೀಯ ಪ್ರಜಾಪ್ರಭುತ್ವ ಜಾರಿಗೆ ತರಲಾಯಿತು. ನೀವು ನೋಡ್ಬೋದು, ಕರ್ನಾಟಕದಲ್ಲಿ ವಿಧಾನಸಭೆ ಇದೆ, ಹಾಗೆ ಕೇಂದ್ರ ಮಟ್ಟದಲ್ಲಿ ಲೋಕಸಭೆ ಇದೆ, ರಾಜ್ಯಸಭೆ ಇದೆ, ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸಹ ಇದೆ. ಇವೆಲ್ಲ ಏನಾಗಿದೆ? ಇವೆಲ್ಲವನ್ನು ನಾವು ಪಾರ್ಲಿಮೆಂಟ್ ಡೆಮೋಕ್ರಸಿ ಅಂತ ಕರಿತೇವೆ. ಜನರೇ ತಮ್ಮ ಏನು ಪ್ರತಿನಿಧಿಗಳನ್ನ ಆರಿಸಿ ಕಳಿಸ್ತಾರೆ, ರಿಪ್ರೆಸೆಂಟೇಟಿವ್ಸ್ಗಳನ್ನ. ಸೊ ಪಾರ್ಲಿಮೆಂಟ್ ಇರುತ್ತೆ, ಅಲ್ಲಿ ಡಿಸ್ಕಷನ್ ಆಗುತ್ತೆ, ಅದಾದಮೇಲೆ ಲಾ ಆಗುತ್ತೆ, ಅದಾದಮೇಲೆ ಆ್ಯಕ್ಟ್ ಆಗುತ್ತೆ. ಈ ರೀತಿಯಾಗಿ ಇರುವಂತಹ ಒಂದು ಡೆಮೋಕ್ರಸಿಯನ್ನೇ ಪಾರ್ಲಿಮೆಂಟ್ ಡೆಮೋಕ್ರಸಿ ಅಂತ ಕರಿತೇವೆ. ಭಾರತದಲ್ಲಿ ಇಂಥ ಡೆಮೋಕ್ರಸಿನೇ ಇರೋದು. ಓಕೆ, ಆಸಮ್. ಇದು ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಓಕೆ, ಎಲ್ಲರೂ ಕಮೆಂಟ್ನಲ್ಲಿ ಆನ್ಸರನ್ನು ತಿಳಿಸ್ಬೇಕು. ಪ್ರಶ್ನೆ ಏನು? ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಸ್. ಭಾರತದ ಮೊದಲ ರಾಷ್ಟ್ರಪತಿ ಯಾರಾಗಿದ್ದರು? ನರೇಂದ್ರ ಮೋದಿಯೋ, ಅಬ್ದುಲ್ ಕಲಾಂ, ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು? ಸಿಂಪಲ್ ಆಗಿರೋದು ಪ್ರೆಸಿಡೆಂಟ್ ಅಂತ ಕೇಳಿದ್ದಾರೆ. ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪ್ರೈಮ್ ಮಿನಿಸ್ಟರ್ ಯಾರು? ಜವಾಹರ್ಲಾಲ್ ನೆಹರು. ಪ್ರೆಸಿಡೆಂಟ್ ಯಾರು? ಎಸ್, ಕಮೆಂಟ್ ಮಾಡಿದ್ದೀರಾ? ಆಸಮ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ. ಆಸಮ್ ಬ್ಲಾಸಮ್. ಯಾಕಂದರೆ 2 ಬ್ಲಾಕ್ಸ್ಗಳನ್ನ ಮುಗಿಸಿದ್ದೇವೆ. ಮುಂದಿರುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ. ಇಂಟಿಗ್ರೇಷನ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ಸ್. ಸಂಸ್ಥಾನಗಳ ವಿಲೀನೀಕರಣ. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಏನು, ಹೇಗೆ ಇಂಟಿಗ್ರೇಟ್ ಆಯಿತು ಭಾರತದ ಜೊತೆ, ಅವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಓಕೆ, ಇಂಟಿಗ್ರೇಷನ್ ಆಫ್ ಪ್ರೊವಿನ್ಸಸ್. ಭಾರತದಲ್ಲಿ 1947 ಭಾರತ ಇಂಡಿಪೆಂಡೆಂಟ್ ಆಯಿತು. ಆ ಕಾಲದಲ್ಲಿ 562 ಪ್ರೊವಿನ್ಸಸ್ಗಳಿದ್ವು. ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಹೇಗೆ ಭಾರತ ಸಣ್ಣ 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 ಪ್ರಾಂತ್ಯಗಳಲ್ಲಿ ಒಡೆದು ಹೋಗಿತ್ತು ಅಂತ. ಸೊ ಈಗೇನು ಒಂದು 28 ಸ್ಟೇಟ್ಸ್ ಇದೆ, ಹಾಗೆ ಯೂನಿಯನ್ ಟೆರಿಟರೀಸ್ಗಳಿವೆ ಸುಮಾರು 8. ಆದರೆ ಆ ಕಾಲದಲ್ಲಿ 562 ಇದ್ದು ಪ್ರೊವಿನ್ಸಸ್. ಹಾಗೆ ಇವರು ಯಾರು? ವೆರಿ ವೆರಿ ಫೇಮಸ್ ಪರ್ಸನಾಲಿಟಿ. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ಹಿಂಟ್, ಭಾರತದ ಪ್ರಥಮ ಹೋಮ್ ಮಿನಿಸ್ಟರ್ ಆಗಿದ್ದರು ಇವರು. ಹಾಗೆ ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಸಹ ಕರೀತಾರೆ. ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ತಿಳಿಸ್ತೀರಾ ತಾನೆ? ಎಸ್. ಹೀಗಿರಬೇಕಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಬ್ರಿಟಿಷರು
ಒಂದು ರಿಪೋರ್ಟ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಈ ಪ್ರೊವಿನ್ಸ್ ಸಣ್ಣ ಸಣ್ಣ ರಾಜ್ಯಗಳಿಗೆ 3 ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಏನು ಆ 3 ಆಪ್ಷನ್ಸ್ಗಳು? ಒಂದನೇದು, ನೀವು ಭಾರತ ಜೊತೆಗೆ ಹೋಗ್ಬೋದು, ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ, ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಬೋದು. ಓಕೆ. ಎರಡನೇ ಆಪ್ಷನ್ ಏನು? 2 ದೇಶ ಆಗಿದೆ, ಒಂದು ಕಡೆ ಭಾರತ ಇದೆ ಮತ್ತೊಂದು ಕಡೆ ಪಾಕಿಸ್ತಾನ ಇದೆ. ನಿಮಗೆ ಭಾರತಕ್ಕೆ ಹೋಗೋ ಮನಸ್ಸಿಲ್ಲ ಅಂದರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು, ಜಾಯಿನ್ ಪಾಕಿಸ್ತಾನ್. ಇದು 2ನೇ ಆಪ್ಷನ್ ಆಗಿರುತ್ತೆ. 3ನೇ ಆಪ್ಷನ್ ಏನಾಗಿರುತ್ತೆ? ನೀವು ಭಾರತಕ್ಕೂ ಹೋಗಬೇಡಿ, ಪಾಕಿಸ್ತಾನಕ್ಕೂ ಹೋಗಬೇಡಿ, ಏನು, ಇಂಡಿಪೆಂಡೆಂಟ್ ಆಗಿರ್ರಿ. ಸೊ ರಿಮೇನ್ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿ ಉಳಿಯಿರಿ. ನಾನ್ ಅಲೈನ್ಮೆಂಟ್, ಸೊ ಅದ್ರ ಜೊತೆನೂ ಸಹ ಕಂಪೇರ್ ಮಾಡ್ಕೊಳ್ಬೋದು. ಅಲ್ಲೊಂದು ಕಡೆ ರಷ್ಯಾ ಇತ್ತು, ಒಂದು ಕಡೆ ಅಮೇರಿಕಾ ಇತ್ತು, ಮತ್ತೊಂದೇನು ಭಾರತ ನ್ಯೂಟ್ರಲ್ ಆಗಿತ್ತು. ಅದೇ ರೀತಿಯ 3rd ಆಪ್ಷನನ್ನು ಸಹ ಬ್ರಿಟಿಷರು ಕೊಡ್ತಾರೆ. ಓಕೆ, ಅರ್ಥ ಆಯಿತು ತಾನೇ? 3 ಆಪ್ಷನ್ಸು, ಭಾರತಕ್ಕೆ ಸೇರೋದು, ಪಾಕಿಸ್ತಾನಕ್ಕೆ ಸೇರೋದು, ಅಥವಾ ನ್ಯೂಟ್ರಲ್ ಆಗಿ ಇಂಡಿಪೆಂಡೆಂಟ್ ಆಗಿರೋದು. ಹೀಗಿರಬೇಕಾದ್ರೆ ಭಾರತ 1947 ಇಂಟಿಗ್ರೇಷನ್ ಆ್ಯಕ್ಟನ್ನು ತೆಗೆದುಕೊಂಡು ಬರುತ್ತೆ. ಯಾಕೆ ತೆಗೆದುಕೊಂಡು ಬರುತ್ತೆ? ಈ ಪ್ರೊವಿನ್ಸಸ್ಗಳಿಗೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರೊವಿನ್ಸಸ್ಗಳು ಭಾರತಕ್ಕೆ ಬರಬೇಕು, ಪ್ರಾಂತ್ಯಗಳು ಭಾರತಕ್ಕೆ ಬರಬೇಕು ಅಂತ ಭಾರತದ ಗೌರ್ಮೆಂಟು ಒಂದು ಇಂಟಿಗ್ರೇಷನ್ ಆ್ಯಕ್ಟನ್ನು ತೆಗೆದುಕೊಂಡು ಬರುತ್ತೆ. ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ಹೇಳುತ್ತೆ. ಏನು ಪಾಯಿಂಟ್ಸ್ಗಳು ಅವು? ಇನ್ವಿಟೇಷನ್ ಟು ದ ಪ್ರೊವಿನ್ಸಸ್ ಟು ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ. ಅಫ್ಕೋರ್ಸ್ ಭಾರತ ಏನು ಹೇಳುತ್ತೆ? ಇನ್ವೈಟ್ ಕೊಡುತ್ತೆ, ನೀವೆಲ್ಲರೂ 562 ಪ್ರೊವಿನ್ಸ್ಗೆ ಹೇಳುತ್ತೆ, ನೀವೆಲ್ಲರೂ ಭಾರತಕ್ಕೆ ಬಂದು ಜಾಯಿನ್ ಆಗಿ ಅಂತ. ಭಾರತದ ಒಕ್ಕೂಟಕ್ಕೆ ಸೇರಲು ಪ್ರಾಂತ್ಯಗಳಿಗೆ ಆಹ್ವಾನವನ್ನು ನೀಡುತ್ತೆ. ಸೆಕೆಂಡ್ ಏನಾಗುತ್ತೆ? ಅ ಪ್ರಿವಿ ಪರ್ಸ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬೇಸ್ಡ್ ಆನ್ ದ್ಯಾಟ್ ಪ್ರೊವಿನ್ಸಸ್ ಇನ್ಕಮ್, ಆ ಪ್ರಾಂತ್ಯದ ಆದಾಯದ ಆಧಾರದ ಮೇಲೆ ಒಂದು ಖಾಸಗಿ ಪರ್ಸನ್ನ ಕೊಡುವಂತಹ ನಿರ್ಧಾರಕ್ಕೆ ಬರುತ್ತೆ. ಹೆಸರಲ್ಲೇ ಇದೆ ಪ್ರಿವಿ ಅಂದರೆ ಪ್ರಿವಿಲೇಜ್ಡ್. ಎಸ್, ಫಾರ್ ಎಕ್ಸಾಂಪಲ್, ಆವಾಗ ಆ ಒಂದು 562 ಪ್ರಾಂತ್ಯಗಳಲ್ಲಿ ಒಂದು ಪ್ರಾಂತ್ಯವನ್ನು ಒಬ್ಬ ರಾಜ, ಅವನ ಮಂತ್ರಿ, ಅವನ ಆಡಳಿತ ಮಂಡಳಿ ಇವೆಲ್ಲ ನೋಡ್ಕೊಳ್ತಾ ಇದ್ರು. ಹೀಗಿರಬೇಕಾದ್ರೆ ಭಾರತ ಸರ್ಕಾರ ಏನು ಹೇಳುತ್ತೆ? ನಿಮ್ಮ ಒಂದು ಪ್ರೊವಿನ್ಸ್ನ ಆದಾಯ ಎಷ್ಟಿದೆಯೋ, ಅದರಿಂದ ಎಷ್ಟು ದುಡ್ಡು ಬರ್ತಾ ಇದೆ ಗೌರ್ಮೆಂಟಿಗೆ, ಅದರ ಆಧಾರದ ಮೇಲೆ ಯಾರು ಅದನ್ನು ನಡೆಸ್ತಾ ಇದ್ದಾರೋ ಅವರಿಗೂ ಸಹ ನಾವು ಇಷ್ಟೇ ಹಣವನ್ನು ಕೊಡ್ತೇವೆ, ಪ್ರಪೋರ್ಷನೇಟ್ ಆಗಿ ಇಷ್ಟೊಂದು ಹಣವನ್ನು ಅನ್ನೋ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದನ್ನೇ ನಾವು ಪ್ರಿವಿ ಪರ್ಸ್ ಅಂತ ಕರಿತೇವೆ, ಖಾಸಗಿ ಪರ್ಸ್. ಅದರ ಜೊತೆಗೆ ಸ್ಪೆಷಲ್ ಫೆಸಿಲಿಟೀಸ್ಗಳನ್ನ ಮತ್ತು ಸ್ಟೇಟಸ್ಗಳನ್ನೂ ಸಹ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಒಂಥರ ನಿಮಗೆ ಬ್ರೈಬರಿ ಸಹ ಅನ್ನಿಸ್ಬೋದು ಇಲ್ಲಿ. ಆದರೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆವಾಗ 3 ಆಪ್ಷನ್ಸ್ಗಳ ಮೇಲೆ ಏನು ಬ್ರಿಟಿಷ್ ಕೊಟ್ಟಿದ್ರು, ಆ ಪ್ರಾಂತ್ಯದ ಯಾರು ರಾಜನಿದ್ನೋ ಅವನಿಗೆ ಸಂಪೂರ್ಣ ಅಧಿಕಾರ ಇತ್ತು. ಅವನು ಇಲ್ಲೂ ಹೋಗ್ಬೋದು, ಅಲ್ಲೂ ಹೋಗ್ಬೋದಾಗಿತ್ತು. ಹೀಗಾಗಿ ಅವನನ್ನು ತಮ್ಮತ್ತ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಭಾರತ ಫೆಸಿಲಿಟೀಸ್ಗಳನ್ನು ಸಹ ಕೊಡ್ತೇವೆ, ಒಂದು ಸ್ಪೆಷಲ್ ಸ್ಟೇಟಸನ್ನು ಸಹ ಕೊಡ್ತೇವೆ ಅಂತ ಹೇಳುತ್ತೆ. ಹೀಗಿರಬೇಕಾದ್ರೆ ಯಾರ್ಯಾರು ಭಾರತಕ್ಕೆ ಕೂಡ್ತಾರೋ ಅವರಿಗೆಲ್ಲ ಭಾರತ ಪ್ರಿವಿ ಪರ್ಸನ್ನ ಕೊಡುತ್ತೆ. ಎಲ್ಲಿ ತನಕ ಕೊಡುತ್ತೆ? 1969 ತನಕ ಕೊಡುತ್ತೆ. ಅದಾದ ಮೇಲೆ ಈ ಪ್ರಿವಿ ಪರ್ಸನ್ನ ಅಬಾಲಿಷ್ ಮಾಡುತ್ತೆ. ಇನ್ 1969 ಅಬಾಲಿಷ್ಡ್ ದ ಪೇಮೆಂಟ್ ಆಫ್ ಪ್ರಿವಿ ಪರ್ಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್. ಖಾಸಗಿ ಪರ್ಸ್ ಮತ್ತು ಇತರ ಸೌಲಭ್ಯಗಳ ಪಾವತಿಯನ್ನು ರದ್ದುಗೊಳಿಸಿತು 1969ರಲ್ಲಿ. ಸೊ ಕೊಟ್ಟಿದ್ದನ್ನು ಹಿಂಪಡ್ಕೊಳ್ತು. ಯಾಕಂದರೆ ಇದು ಗೌರ್ಮೆಂಟ್ನ ಮೇಲೆ ಬಹಳಷ್ಟು ಬರ್ಡನನ್ನು ಕೊಡ್ತಾ ಇತ್ತು. ಯಾಕೆ ಕೊಡ್ತಾ ಇತ್ತು? ಇದು ಆ ಪ್ರೊವಿನ್ಸ್ನ ಇನ್ಕಮ್ನ ಆಧಾರದ ಮೇಲೆ ನೀಡಲಾಗ್ತಾ ಇತ್ತು. ಸೊ ಒಂದು ಸ್ಟೇಟ್ನ ಎಷ್ಟು ಆದಾಯ ಇದೆಯೋ ಅದರ ಮೇಲೆ ಇವರಿಗೆ ದುಡ್ಡನ್ನು ಕೊಡಲಾಗ್ತಾ ಇತ್ತು. ಸೊ ಇದರಿಂದಲೇ ನೀವು ಅರ್ಥ ಮಾಡ್ಕೊಳ್ಬೋದು ಎಷ್ಟು ದುಡ್ಡು ಅವ್ರಿಗೆ ಹೋಗ್ತಾ ಇತ್ತು ಅಂತ. ಹೀಗಾಗಿ 1969ನಲ್ಲಿ ಇದನ್ನು ಅಬಾಲಿಷ್ ಮಾಡಲಾಗತ್ತೆ. ಸೊ ಇವು ಪಾಯಿಂಟ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. 3 ಆಪ್ಷನ್ಸು, ಆಮೇಲೆ ಭಾರತ ಏನು ರೆಸ್ಪಾನ್ಸ್ ಇತ್ತು ಅನ್ನೋದು. ಓಕೆ, ನನ್ನ ಫೇವ್ರೆಟ್ ಏನು ಕ್ವಶನ್ಗಳಲ್ಲಿ PYQs ಅಥವಾ ನಾರ್ಮಲ್ ಕ್ವಶನ್, ಇದು PYQ ಕ್ವಶನ್ ಆಗಿದೆ. ದ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ ವಾಸ್ ಅಚೀವ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್. ರಾಜಪ್ರಭುತ್ವದ
ರಾಜ್ಯಗಳ ಏಕೀಕರಣವನ್ನು ಯಾರ ನೇತೃತ್ವದಲ್ಲಿ ಸಾಧಿಸಲಾಯಿತು? ಸಿಂಪಲ್ ಆಗಿರುವಂತಹದ್ದು. ನಾನು ಕೌಂಟ್ ಡೌನ್ ಮಾಡ್ತೇನೆ 3, 2, 1 ಅಂತ. ನೀವು ಕಮೆಂಟ್ನಲ್ಲಿ ಆನ್ಸರನ್ನು ತಿಳಿಸ್ಬೇಕು. ಆಪ್ಷನನ್ನು ಬರೆದ್ರೂ ಸಹ ಸಾಕು. 3, 2, 1 ಡನ್ ಮಾಡಿದ್ರೆ ತಾನೆ ಕಮೆಂಟ್. ಆಸಮ್ ಮಕ್ಕಳೇ, ಸಿಂಪಲ್. ವಲ್ಲಭಭಾಯಿ ಪಟೇಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ತನಕ 562 ಪ್ರೊವಿನ್ಸ್ ಅಂತ ಇದ್ವಿ, ಅದರಲ್ಲಿ ಈ 5 ಪ್ರೊವಿನ್ಸ್ಗಳು ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ವು ಭಾರತಕ್ಕೆ. ಅದರಲ್ಲೂ ಜುನಾಗಢ್, ಹೈದರಾಬಾದ್, ಜಮ್ಮು ಕಾಶ್ಮೀರ್ ಇವುಗಳಿಗೆ ಕಿಂಗ್ ಆಫ್ ಜುನಾಗಢ್ ಇರ್ಬೋದು, ಹೈದರಾಬಾದ್ನ ನಿಜಾಮ್ ಇರ್ಬೋದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದವ್ರ ಇನ್ಫ್ಲುಯೆನ್ಸ್ ಇರ್ಬೋದು. ಇವುಗಳಲ್ಲಿ ಈ ಮೂರೂ ಸಹ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದು ಇಂಟರ್ನಲ್ಲಿ ಅಲ್ಲಿಂದ ಸಹ ಫಾರ್ ಎಕ್ಸಾಂಪಲ್ ಇವುಗಳಲ್ಲಿ ಕೆಲವರು ತಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತಾ ಇದ್ರು, ತಾವು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳ್ತಾ ಇದ್ರು. ಈ ರೀತಿಯಾಗಿ ಭಾರತದ ಒಂದು ಇಂಟರ್ನಲ್ ಇದೊಂದು ಪ್ರಾಬ್ಲಮ್ಸ್ಗಳಾಗಿತ್ತು ಅಂತ ಹೇಳ್ಬೋದು. ಇನ್ನು ಗೋವಾ ಮತ್ತು ಪಾಂಡಿಚೇರಿಯಲ್ಲಿ ಫ್ರೆಂಚರು, ಗೋವಾದಲ್ಲಿ ಪೋರ್ಚುಗೀಸರು, ಇವರೆಲ್ಲರೂ ಏನಾಗ್ತಾರೆ? ಎಕ್ಸ್ಟರ್ನಲ್ ಆಗ್ತಾರೆ. ಇವೆಲ್ಲ ಇಂಟರ್ನಲ್ ಅಂತ ಹೇಳಿದ್ರೆ ಇವೆರಡು ಎಕ್ಸ್ಟರ್ನಲ್ ಆಗ್ತಾರೆ. ಅವರು ತಾವು ಗೋವಾನ ಬಿಟ್ಕೊಡಲ್ಲ, ಪಾಂಡಿಚೇರಿಯನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ರು. ಹೀಗಾಗಿ ಭಾರತ ಹೇಗೆ ಸಕ್ಸಸ್ಫುಲಿ ಆಗಿ ಈ 5 ಸಹ ತನ್ನಲ್ಲಿ ಇನ್ಕ್ಲೂಡ್ ಮಾಡ್ತು ಅನ್ನೋದನ್ನು ನಾವು ಡೀಟೇಲ್ ಆಗಿ ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಓಕೆ, ಆಸಮ್. ಮೊದಲಿಗೆ ಜುನಾಗಢ್ ಬರುತ್ತೆ. ಸೊ ಜುನಾಗಢ್ ಎಲ್ಲಿದೆ ನೋಡಬಹುದು. ಇಲ್ಲಿದೆ ನಮ್ಮ ಜುನಾಗಢ್. ಓಕೆ, ಸ್ವಲ್ಪ ಎಳೆದು ನೋಡೋಣ. ಸೊ ಇಲ್ಲಿ ನಮ್ಮ ಜುನಾಗಢ್ ಬರುತ್ತೆ. ಇಂತಹ ಜುನಾಗಢನ್ನು ಅಲ್ಲಿಯ ದಿವಾನ್ ರಿಕ್ವೆಸ್ಟ್ ಮಾಡ್ತಾನೆ. ಏನಂತ ರಿಕ್ವೆಸ್ಟ್ ಮಾಡ್ತಾನೆ? ನಾನು ಭಾರತದಲ್ಲಿ ಸೇರಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ದಿವಾನ್ ರಿಕ್ವೆಸ್ಟ್ ಮಾಡ್ತಾನೆ ಏನೋ ಓಕೆ, ಅಲ್ಲಿಯ ರಾಜ ಏನು ಹೇಳ್ತಾ ಇರ್ತಾನೆ? ಕಿಂಗ್ ಏನು ಹೇಳ್ತಾ ಇರ್ತಾನೆ? ಕಿಂಗ್ ತಾನು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳ್ತಾ ಇರ್ತಾನೆ. ಆದರೆ ದಿವಾನ್ ಏನು ಹೇಳ್ತಾನೆ? ನಾವು ಭಾರತಕ್ಕೆ ಸೇರಬೇಕು ಅಂತ ಹೇಳ್ತಾನೆ. ಹಾಗೆ ಈ ಜುನಾಗಢದ ಜನರು ಸಹ ಏನಂತ ಹೇಳ್ತಾ ಇರ್ತಾರೆ? ಪೀಪಲ್ ಸಹ ಭಾರತ ಜೊತೆಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಕಿಂಗ್ ಇವರನ್ನ ವಿರೋಧಿಸಿ ಭಾರತ ತನ್ನ ಆರ್ಮಿಯನ್ನು ಕಳಿಸುತ್ತೆ ಈ ಜುನಾಗಢವನ್ನು ಭಾರತದಲ್ಲಿ ಸೇರಿಸ್ಕೊಳ್ಳಿಕ್ಕೆ. ಹೀಗಾಗಿ ಸಕ್ಸಸ್ಫುಲಿ ಆಗಿ 1949ನಲ್ಲಿ ಇದು ಭಾರತದೊಂದಿಗೆ ಸೇರುತ್ತೆ ಜುನಾಗಢ್. ಸೊ ಜುನಾಗಢ್ ಅಂದ ಕೂಡಲೇ ಜುನಾಗಢದ ಕಿಂಗ್ ಅವನನ್ನು ನವಾಬ್ ಅಂತ ಕರೀತಾರೆ. ಜುನಾಗಢದ ನವಾಬ ಪಾಕಿಸ್ತಾನ ಜೊತೆಗೆ ಹೋಗಬೇಕು ಅಂತ ಇರ್ತಾನೆ. ಆದರೆ ಅಲ್ಲಿಯ ಜನ ಇರ್ಬೋದು, ದಿವಾನ್ರು ಇರ್ಬೋದು, ಅವರೆಲ್ಲರೂ ವಿರೋಧಿಸ್ತಾರೆ. ವಿರೋಧಿಸಿದ ನಂತರ ಏನಾಗತ್ತೆ? ವಿರೋಧಿಸಿದ ನಂತರ ಭಾರತ ತನ್ನ ಸೈನ್ಯವನ್ನು ಕಳಿಸುತ್ತೆ. ಈ ಆಧಾರದ ಮೇಲೆ ಇದು ಭಾರತದೊಂದಿಗೆ ಸೇರುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಹೋಗೋಣವಾ? ಎಸ್, ಓಕೆ. ನೆಕ್ಸ್ಟ್ ಇರುವಂಥದ್ದು ಹೈದರಾಬಾದ್. ಸೊ ಹೈದರಾಬಾದ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಏನು ಸರ್, ಇವತ್ತಿನ ಹೈದರಾಬಾದ್ ಇಷ್ಟಿದೆ, ಅಂದಿನ ಹೈದರಾಬಾದ್ ಇಷ್ಟಿದೆ ಅಂತೀರಾ? ಎಸ್, ಅಂದಿನ ಹೈದರಾಬಾದ್ ಬಹಳಷ್ಟು ದೊಡ್ಡದಾಗಿತ್ತು. ಹೀಗಾಗಿ ಅದೇ ಅಲ್ಲದೆ ಒಂದು ಥರ ಭಾರತದ ಸೆಂಟರ್ನಲ್ಲಿರುವಂತಹದ್ದು, ಸದರ್ನ್ ಸೆಂಟರಲ್ಲಿ. ಹೀಗಾಗಿ ಇದನ್ನು ಭಾರತದಲ್ಲಿ ಕೂಡಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಈ ಹೈದರಾಬಾದನ್ನು ಹೈದರಾಬಾದಿನ ನಿಜಾಮ ನಡೆಸ್ತಾ ಇದ್ದ ಆತ ಥರ್ಡ್ ಆಪ್ಷನನ್ನು ಚೂಸ್ ಮಾಡಿದ್ದ. ಥರ್ಡ್ ಆಪ್ಷನ್ ಏನಾಗಿತ್ತು ನೆನಪು ಮಾಡ್ಕೊಳ್ಳಿ? ಎಸ್, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಆದರೆ ಭಾರತದ ಒಂಥರ ಸೆಂಟರ್ನಲ್ಲಿರುವಂತಹದ್ದು ಇದೇ ಇಂಡಿಪೆಂಡೆಂಟ್ ಆದರೆ ಏನಾಗುತ್ತೆ? ಸುತ್ತಮುತ್ತಲೆಲ್ಲ ಘರ್ಷಣೆ ನಡೆಯುತ್ತೆ. ಹೀಗಾಗಿ ಇದನ್ನು ಭಾರತದಲ್ಲಿ ಸೇರಿಸ್ಕೊಳ್ಳೇಬೇಕು ಅಂತ ಭಾರತದ ಗೃಹ ಮಂತ್ರಿಗಳಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವರ ನೇತೃತ್ವದಲ್ಲಿರುವಂತಹ ಒಂದು ಆರ್ಮಿಯನ್ನು ಇಲ್ಲಿಗೆ ಕಳಿಸ್ತಾರೆ. ದ ಇಂಡಿಯನ್ ಆರ್ಮಿ ಡಿಫೀಟೆಡ್ ದ ನಿಜಾಮ್ ಆ್ಯಂಡ್ ಮರ್ಜ್ಡ್ ಹೈದರಾಬಾದ್ ವಿತ್ ಇಂಡಿಯಾ ಇನ್ 1948. ಅಷ್ಟೇ ಅಲ್ಲದೆ ಯಾವಾಗ ಹೈದರಾಬಾದ್ ಅಂತ ಹೇಳ್ತೇವೋ, ನಿಜಾಮ್ ಅಂತ ಹೇಳ್ತೇವೋ, ಆವಾಗ ರಜಾಕಾರ್ಸನ್ನು ಸಹ ನೀವು ನೆನಪಲ್ಲಿಟ್ಕೊಳ್ಬೇಕು. ಯಾರು ಸರ್ ರಜಾಕಾರ್? ಭಾರತದ ಆರ್ಮಿ ಹೇಗಿತ್ತು ಹಾಗೆಯೇ ಈ ನಿಜಾಮನ ಒಂದು ಕ್ರೂರ ಆರ್ಮಿ ಆಗಿದ್ದಂತಹದ್ದು ಈ ರಜಾಕಾರ್ಸ್ ಆಗಿತ್ತು.
ಇವರು ಅಲ್ಲಿಯ ಜನರ ಮೇಲೆ ಬಹಳಷ್ಟು ಅಟ್ಯಾಕ್ಸ್ಗಳನ್ನ ಮಾಡ್ತಾ ಇದ್ರು, ಕ್ರೂರವಾಗಿ ನೋಡ್ಕೊಳ್ತಾ ಇದ್ರು. ಹೀಗಾಗಿ ಭಾರತ ಇದನ್ನ ಏನು ಮಾಡುತ್ತೆ, ಇವರಿಂದ ಮುಕ್ತಿಗೊಳಿಸಬೇಕು ಅಂತ ತನ್ನ ಸೈನ್ಯವನ್ನು ಕಳಿಸುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿಯ ಫಾರ್ಮರ್ಸ್ಗಳು ಸಹ ಏನಾಗಿರ್ತಾರೆ, ಈ ನಿಜಾಮನ ವಿರುದ್ಧ ಇರ್ತಾರೆ. ಯಾಕೆ ನಿಜಾಮನ ವಿರುದ್ಧ ಇರ್ತಾರೆ? ನೀವು ನೋಡಿರ್ಬೋದು ಇಂಪ್ಯಾಕ್ಟಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ಗಳೆಲ್ಲ ಹೇಗೆ ಈ ಫಾರ್ಮರ್ಸ್ಗಳನ್ನ ತುಳಿತಾ ಇದ್ವು, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ವು ಅಂತ. ಅದೇ ರೀತಿಯಾಗಿ ಫಾರ್ಮರ್ಸ್ಗಳು ಸಹ ಸಿಕ್ಕಾಪಟ್ಟೆ ಬೇಜಾರಿನಲ್ಲಿರ್ತಾರೆ. ಅವರೂ ಸಹ ತಾವು ಭಾರತದಲ್ಲಿ ಸೇರಬೇಕು ಅಂತ ಬಯಸ್ತಾರೆ. ಈ ಎಲ್ಲದರ ಪ್ರಯತ್ನದ ಫಲವಾಗಿ 1948 ಹೈದರಾಬಾದ್ ಭಾರತದೊಂದಿಗೆ ಇಂಟಿಗ್ರೇಟ್ ಆಗತ್ತೆ, ಮರ್ಜ್ ಆಗತ್ತೆ. ಭಾರತೀಯ ಸೇನೆಯು ನಿಜಾಮನನ್ನ ಸೋಲಿಸಿತು ಮತ್ತು ಹೈದರಾಬಾದನ್ನು ಭಾರತದೊಂದಿಗೆ ವಿಲೀನಗೊಳಿಸಿತು 1948. ಸೊ ಹೈದರಾಬಾದ್ ಅಂದ ಕೂಡಲೇ ಹೈದರಾಬಾದಿನ ನಿಜಾಮ ಭಾರತದ ಆರ್ಮಿ ಇರ್ಬೋದು, ರಜಾಕಾರ್ಸ್ ಇರ್ಬೋದು, ಫಾರ್ಮರ್ಸ್ ಇರ್ಬೋದು, ಈ 4 ಕೀವರ್ಡ್ಸ್ಗಳಾಗತ್ತೆ. ಈ 4 ಕೀವರ್ಡ್ಸ್ಗಳ ಸುತ್ತನೆ ಈ ಪೂರ್ತಿ ಹೈದರಾಬಾದಿನ ಇಂಟಿಗ್ರೇಷನ್ ಸುತ್ತುತ್ತಾ ಇದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಆಸಮ್. ನೆಕ್ಸ್ಟ್ ಇರುವಂತಹದ್ದು ಜಮ್ಮು ಆ್ಯಂಡ್ ಕಾಶ್ಮೀರ್. ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಯಾಕೆ? ಇಂದಿಗೂ ಸಹ ನೋಡ್ತಾ ಇರ್ಬೋದು ಹೇಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಸದಾ ನ್ಯೂಸಲ್ಲಿರುತ್ತೆ ಅಂತ. ಇವೆಲ್ಲ ಸ್ಟಾರ್ಟ್ ಆಗಿದ್ದೆಲ್ಲಿ? ಕಿಂಗ್ ಹರಿ ಸಿಂಗ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಾಂಟೆಡ್ ಟು ಬಿ ಅನ್ ಇಂಡಿಪೆಂಡೆಂಟ್. ಸೊ ಜಮ್ಮು ಕಾಶ್ಮೀರವನ್ನು ಕಿಂಗ್ ಹರಿ ಸಿಂಗ್ ನೋಡ್ಕೊಳ್ತಾ ಇದ್ರು. ಅವರು ಥರ್ಡ್ ಆಪ್ಷನನ್ನು ಚೂಸ್ ಮಾಡ್ತಾರೆ. ನಾನು ಭಾರತ ಜೊತೆಗೂ ಹೋಗಲ್ಲ, ಪಾಕಿಸ್ತಾನ ಜೊತೆಗೂ ಹೋಗಲ್ಲ, ಇಂಡಿಪೆಂಡೆಂಟ್ ಆಗಿರ್ತೇನೆ ಅಂತ. ಹೀಗಿರ್ಬೇಕಾದ್ರೆ ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ಇದರ ಒಂದು ಉಪಯೋಗವನ್ನು ಪಡಿಬೇಕು ಅಂತ. ಹಾಗೆ ಎಲ್ಲಿ ಈ ಕಾಶ್ಮೀರ್ ಭಾರತದೊಂದಿಗೆ ಸೇರಿಬಿಡುತ್ತೋ ಅಂತ ಹೆದರಿ, ಫಿಯರಿಂಗ್ ಅ ಮರ್ಜರ್ ಆಫ್ ಕಾಶ್ಮೀರ್ ವಿತ್ ಇಂಡಿಯಾ, ಪಾಕಿಸ್ತಾನ್ ಇನ್ಸೈಟೆಡ್ ದ ಟ್ರೈಬಲ್ಸ್ ಆಫ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ವ್ಯಾಲಿ. ಹೀಗಿರಬೇಕಾದ್ರೆ ಪಾಕಿಸ್ತಾನ್ ಏನು ಮಾಡುತ್ತೆ, ಆ ಜಮ್ಮು ಕಾಶ್ಮೀರ್ ನೀವು ನೋಡಿರಬಹುದು ಹೇಗಿದೆ, ಸುತ್ತಮುತ್ತಲೂ ಪರ್ವತಗಳಿವೆ. ಇಂತಹ ಪರ್ವತಗಳಿಂದ ಕೂಡಿರುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ನೀವು ಟ್ರೈಬಲ್ಸ್ ಅಥವಾ ಆದಿವಾಸಿ ಜನರನ್ನು ನೀವು ಕಾಣಬಹುದಾಗಿದೆ. ಎಲ್ಲೆಲ್ಲಿ ಕಾಡುಗಳು ಹೆಚ್ಚಿರುತ್ತೋ, ಎಲ್ಲೆಲ್ಲಿ ಮೌಂಟೇನ್ಸ್ಗಳಿರುತ್ತೋ, ಬೆಟ್ಟ ಗುಡ್ಡಗಳಿರುತ್ತೋ, ಅಲ್ಲಲ್ಲಿ ನಾವು ಆದಿವಾಸಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದು. ಈ ರೀತಿಯಾಗಿ ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ಅಲ್ಲಿರುವಂತಹ ಆದಿವಾಸಿ ಜನರನ್ನು ನೀವು ಭಾರತದ ವಿರುದ್ಧ ಹೋರಾಡಿ ಅಂತ ಪ್ರಚೋದಿಸ್ತಾರೆ. ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನಗೊಳಿಸುವ ಭಯದಿಂದ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರ್ ಕಣಿವೆಯ ಆದಿವಾಸಿಗಳನ್ನ ಪ್ರಚೋದಿಸಿತು. ಇವರೇ ರಾಜ ಹರಿಸಿಂಗ್ ಆಗಿದ್ದಾರೆ. ಓಕೆ, ಸೊ ಏನಾಗ್ತಾ ಇದೆ, ರಾಜ ಇಂಡಿಪೆಂಡೆಂಟ್ ಆಗಿದ್ದಾನೆ, ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಯಾರ ಥ್ರೂ, ಟ್ರೈಬಲ್ಸ್ನ ಥ್ರೂ. ಹೀಗಿರಬೇಕಾದ್ರೆ ಭಾರತ ಏನು ಮಾಡಬೇಕು? ಇಲ್ಲೇ ದ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಶೇಖ್ ಅಬ್ದುಲ್ಲಾ, ಇದು ಅಲ್ಲಿಯ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿತ್ತು. ಈ ಪಾರ್ಟಿ ಏನು ಮಾಡುತ್ತೆ, ನಾವು ಭಾರತದೊಂದಿಗೆ ಸೇರ್ತೇವೆ ಅಂತ ಹೇಳ್ತಾರೆ. ಯಾಕೆ ಭಾರತದೊಂದಿಗೆ ಸೇರುತ್ತೆ? ಇದು ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್. ಡೆಮೊಕ್ರೆಟಿಕ್ ಅಂದರೆ ಏನು? ಜನರೇ ಇಲೆಕ್ಟ್ ಮಾಡುವಂಥದ್ದು. ರಿಪಬ್ಲಿಕನ್ ಅಂದರೆ ಏನು? ಎಸ್, ಕಾನ್ಸ್ಟಿಟ್ಯೂಷನ್ ಇದೆ, ಕರೆಕ್ಟ್ ತಾನೇ? ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇದೆ. ಅದರ ಜೊತೆಗೆ ಇದನ್ನು ಪಾಕಿಸ್ತಾನ ಜೊತೆ ಕಂಪೇರ್ ಮಾಡಿದರೆ ಅಲ್ಲೇನಿದೆ, ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಅಂದರೆ ಏನು? ಭಾರತ ಒಂಥರ ಸೆಕ್ಯುಲರ್ ಕಂಟ್ರಿ, ಆದರೆ ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಬಾಹುಳ್ಯದ ರಾಷ್ಟ್ರ ಆಗಿದೆ. ಹೀಗಾಗಿ ಈ ಶೇಖ್ ಅಬ್ದುಲ್ನ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಏನು ಮಾಡುತ್ತೆ, ಭಾರತದೊಂದಿಗೆ ಸೇರಬೇಕು ಅಂತ ಡಿಸೈಡ್ ಮಾಡುತ್ತೆ, ನಿರ್ಧರಿಸಿತು ಮತ್ತು ಭಾರತದ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನವನ್ನು ಹೊಂದಿತ್ತು. ಹೀಗಾಗಿ ಇದು ಭಾರತದೊಂದಿಗೆ ಸೇರ್ಕೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಹಾಗಾದರೆ ಎಲ್ಲಿದೆ ನಮ್ಮ ಕಾಶ್ಮೀರ್? ಎಸ್, ಇಲ್ಲಿ ನೀವೇನು ಕಾಣ್ತಾ ಇದ್ದೀರೋ ಇದೇ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನ್ ಆಗಿದೆ ಇಲ್ಲಿರುವಂತಹದ್ದು. ಹೀಗಿರಬೇಕಾದ್ರೆ ಒಂದು ಕಡೆ ರಾಜ ಹರಿಸಿಂಗ್ ಆಗ್ತಾನೆ ಇಂಡಿಪೆಂಡೆಂಟ್, ಪಾಕಿಸ್ತಾನದ ಟ್ರೈಬಲ್ಸ್ ಬರ್ತಾರೆ, ಆಮೇಲೆ ನ್ಯಾಷನಲ್ ಕಾನ್ಫರೆನ್ಸ್ ಆಗ್ತದೆ, 3 ಪ್ಲೇಯರ್ಸ್ ಇದ್ದಾರೆ. ಅದಾದ ನಂತರ ಭಾರತ ತನ್ನ ಆರ್ಮಿಯನ್ನು ಕಳಿಸುತ್ತೆ. ಹೀಗಿರಬೇಕಾದ್ರೆ ಭಾರತದ ಆರ್ಮಿ ಮತ್ತು ಪಾಕಿಸ್ತಾನದವರ ಜೊತೆ ಏನಾಗುತ್ತೆ, ಯುದ್ಧ ಆಗತ್ತೆ. ಅದಾದ ಮೇಲೆ ಭಾರತ
ಬಹಳಷ್ಟು ಪ್ರಾಂತ್ಯಗಳನ್ನ ತನ್ನ ಕಡೆ ತೆಗೆದುಕೊಳ್ಳುತ್ತೆ. ಆದರೆ ಸ್ವಲ್ಪ ಪ್ರಾಂತ್ಯ ಏನು ವಿವಾದ ಇರುತ್ತೋ ಆವಾಗ ಭಾರತ UN-Oಗೆ ಹೋಗುತ್ತೆ. UN-Oದ ಫುಲ್ ಫಾರ್ಮ್ ಏನು? ಕಮೆಂಟ್ ಮಾಡಿ. ಈಸಿ ಆಗಿರುವಂತಹದ್ದೇ. ವರ್ಲ್ಡ್ ಆರ್ಗನೈಜೇಷನ್ ಪಾಠದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ. ಏನು? ಎಸ್, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಇದರ ಫುಲ್ ಫಾರ್ಮ್ ಆಗಿದೆ. ಹೀಗಿರುವಾಗ ಭಾರತ ಕಾಶ್ಮೀರ್ ಇಶ್ಯೂ ಅನ್ನ ಸಾಲ್ವ್ ಮಾಡಬೇಕು ಅಂತ UN-Oಗೆ ಹೋಗುತ್ತೆ. ಆದರೆ UN-Oದಲ್ಲಿ ಅವರು ಸೀಸ್ ಫೈರ್ ಕೊಡ್ತಾರೆ. ಸೀಸ್ ಫೈರ್ ಅಂದರೆ ಏನು? ವಿಶ್ರಾಂತಿ, ತಾತ್ಕಾಲಿಕ ವಿರಾಮ. ಭಾರತದವರು ಸಹ ಮುಂದೆ ಹೋಗುವಂತಿಲ್ಲ, ಪಾಕಿಸ್ತಾನದವರು ಸಹ ಮುಂದೆ ಹೋಗ್ತಾ ಇಲ್ಲ. ಈಗ ಏನು ಭಾರತ ಹತ್ತಿರ ಇದೆಯೋ ಅದು ಭಾರತ ಹತ್ತಿರನೇ ಉಳಿಯುತ್ತೆ, ಏನು ಪಾಕಿಸ್ತಾನದ ಹತ್ತಿರ ಇದೆಯೋ ಅದು ಪಾಕಿಸ್ತಾನದ ಹತ್ತಿರನೇ ಉಳಿಯುತ್ತೆ. ಈ ರೀತಿಯಾಗಿ ಒಂದು ಸೀಸ್ ಫೈರನ್ನು ಕೊಡುತ್ತೆ. ಆ ಒಂದು ಪ್ರಾಬ್ಲಮ್ ಇಲ್ಲಿಯ ತನಕ ಸಹ ನಡೆದುಕೊಂಡು ಬಂದಿದೆ. ಭಾರತದ ನಾರ್ತ್ ವೆಸ್ಟ್ನಲ್ಲಿರುವಂತಹ ಈ ಪಾರ್ಟ್ ನಾವು POK ಅಂತ ಕರಿತೇವೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಓಕೆ, ಸೊ ಪಾಕಿಸ್ತಾನದವರು ಇದು ತಮ್ಮದು ಅಂತ ಹೇಳ್ತಾರೆ, ಭಾರತದವರು ಇದು ಆಕ್ರಮಣ ಮಾಡಿರುವಂತಹ ಪ್ರದೇಶ ಅಂತ ಹೇಳ್ತೇವೆ ನಾವು. ಸೊ ಈ ರೀತಿಯಾಗಿ ಇಂದಿಗೂ ಸಹ ಈ ಟೆನ್ಷನ್ ನಡೆದುಕೊಂಡು ಹೋಗ್ತಾನೇ ಇದೆ. ಸೊ ಇದರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇರುವಂತಹದ್ದು ಪಾಂಡಿಚೇರಿ. ಎಲ್ಲಿ ಬರುತ್ತೆ ಪಾಂಡಿಚೇರಿ ಭಾರತದ ಮ್ಯಾಪ್ನಲ್ಲಿ? ಎಸ್, ಇಲ್ಲಿ ನೀವು ಕಾಣಬಹುದಾಗಿದೆ ಪುಡುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತೇವೆ. ಸೊ ಪಾಂಡಿಚೇರಿ ಯಾರ ರಾಜಧಾನಿಯಾಗಿತ್ತು? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಆ ಪಾಠದಲ್ಲಿ ಹೇಳಿದ್ದೇನೆ. ಎಸ್, ಫ್ರೆಂಚರು. ಸೊ ಪಾಂಡಿಚೇರಿ ಅಂದ ಕೂಡಲೇ ಫ್ರೆಂಚರು ಅನ್ನೋ ಹೆಸರು ನಿಮ್ಮ ಮನಸ್ಸಿಗೆ ಬರಬೇಕು. ದ ಫ್ರೆಂಚ್ ಕಾಲೋನೀಸ್ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಆನ್ ಪಾಂಡಿಚೇರಿ, ಕರೈಕಲ್, ಮಾಹೆ ಆ್ಯಂಡ್ ಚಂದ್ರನಗರ್. ಈ ಎಲ್ಲ ಪ್ಲೇಸಸ್ಗಳ ಮೇಲೂ ಫ್ರೆಂಚರು, ಬ್ರಿಟಿಷರು 1947ನಲ್ಲಿ ಬಿಟ್ಟು ಹೋಗ್ತಾರೆ. ಅದಾದ ನಂತರ ಫ್ರೆಂಚರು ಏನು ಇನ್ನೂ ಸಹ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದರು ತಮ್ಮ ಆಡಳಿತವನ್ನು. ಅದಾದ ಮೇಲೆ ದ ಸ್ಟ್ರಗಲ್ ಬೈ ದ ಕಾಂಗ್ರೆಸ್, ಕಮ್ಯುನಿಸ್ಟ್ ಆ್ಯಂಡ್ ಅದರ್ ಆರ್ಗನೈಜೇಷನ್ನ ಫಲವಾಗಿ ಫ್ರೆಂಚರಿಂದ ಈ ಪಾಂಡಿಚೇರಿ ಏನಾಗುತ್ತೆ? ವಿಮೋಚನೆಗೊಳ್ಳುತ್ತೆ. ಕಾಂಗ್ರೆಸ್, ಕಮ್ಯುನಿಸ್ಟರು ಮತ್ತು ಇತರ ಸಂಘಟನೆಗಳ ಹೋರಾಟವನ್ನು ಕಾಣಬಹುದು. ಇದರ ಫಲವಾಗಿ 1954 ಇದು ಭಾರತವನ್ನು ಸೇರುತ್ತೆ. ಅದರ ಜೊತೆಗೆ 1963 ಯೂನಿಯನ್ ಟೆರಿಟರಿ ಅಂತ ಘೋಷಿಸಲಾಗುತ್ತೆ. ಕೇಂದ್ರ ಆಡಳಿತ ಪ್ರದೇಶ ಅಂದರೆ ಡೈರೆಕ್ಟ್ ಆಗಿ ಸೆಂಟರಿಂದಲೇ ಈ ಪ್ರದೇಶದ ಆಡಳಿತ ನಡೆಯುತ್ತೆ. ಯಾಕೆ ಈ ರೀತಿ ಯೂನಿಯನ್ ಟೆರಿಟರಿ ಮಾಡಿದ್ರು? ಎಸ್, ಇದು ಬಹಳಷ್ಟು ವರ್ಷಗಳ ಕಾಲ ಪಾಂಡಿಚೇರಿ ಏನಾಗಿತ್ತು? ಫ್ರೆಂಚರ ಅಂಡರ್ನಲ್ಲಿತ್ತು. ಹೀಗಾಗಿ ಇವರ ಟ್ರೆಡಿಷನ್ಸ್ ಇರಬಹುದು, ಅವೆಲ್ಲದರಲ್ಲೂ ಫ್ರೆಂಚರ ಬಹಳಷ್ಟು ಇಂಪ್ಯಾಕ್ಟನ್ನು ಕಾಣಬಹುದಾಗಿತ್ತು. ಹೀಗಾಗಿ ಇದನ್ನು ಏನು ಮಾಡಿದ್ರು? ಒಂದು ಯೂನಿಯನ್ ಟೆರಿಟರಿಯಾಗಿ ಘೋಷಿಸಲಾಗುತ್ತೆ. ಪಾಂಡಿಚೇರಿ, ಫ್ರೆಂಚ್ ಇವೆರಡು ಬಹಳಷ್ಟು ಕನೆಕ್ಟೆಡ್ ಇವೆ. ಕೂಲ್, ಆಸಮ್. ನೆಕ್ಸ್ಟ್ ಗೋವಾ, ಫೈನಲ್ ಆಗಿರುವಂತಹದ್ದು. 1961 ದ ಇಂಡಿಯನ್ ಆರ್ಮಿ ಇಂಟರ್ವೆಂಟ್ ಆ್ಯಂಡ್ ಮರ್ಜ್ಡ್ ಇಟ್ ವಿತ್ ಇಂಡಿಯಾ. ನೀವು ನೋಡಬಹುದು ಭಾರತಕ್ಕೆ ಮೊದಲಿಗೆ ಬಂದವರು ಯಾರು? ಅಡ್ವೆಂಟ್ ಅಲ್ಲಿ ಹೇಳಿದ್ದೇನೆ. ಎಸ್, ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗಲ್ನವರು, ಪೋರ್ಚುಗೀಸ್ ಅಂತ ಕರಿತೇವೆ. ಭಾರತದಿಂದ ಕೊನೆಯದಾಗಿ ಹೋದವರು ಸಹ ಇವರೇ. ಫಸ್ಟ್ ಮತ್ತೆ ಲಾಸ್ಟ್ ಎರಡೂ ಸಹ ಪೋರ್ಚುಗೀಸರೇ ಆಗಿದ್ದಾರೆ. 1961 ಇಂಡಿಯನ್ ಆರ್ಮಿ ಮಧ್ಯಪ್ರವೇಶಿಸುತ್ತೆ ಮತ್ತು ಇದನ್ನು ಭಾರತದೊಂದಿಗೆ ಮರ್ಜ್ ಮಾಡುತ್ತೆ. 1961 ಭಾರತೀಯ ಸೇನೆಯು ಮಧ್ಯಪ್ರವೇಶಿಸಿ ಅದನ್ನು ಭಾರತದೊಂದಿಗೆ ವಿಲೀನಗೊಳಿಸುತ್ತೆ. ಹಾಗೆ ಇಲ್ಲಿ ಮತ್ತೊಂದು ಪಾಯಿಂಟನ್ನು ನೆನಪಲ್ಲಿಟ್ಕೊಳ್ಬೇಕು. ಪೋರ್ಚುಗಲ್ ಅವರು ಭಾರತದೊಂದಿಗೆ ಈ ಏನು ಗೋವಾವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ. ಅವರು ಆಫ್ರಿಕಾ ಇರ್ಬೋದು, ಯುರೋಪ್ ಇರಬಹುದು, ಅಲ್ಲಿಂದ ಫೋರ್ಸನ್ನೆಲ್ಲ ಏನು ಮಾಡ್ತಾಯಿದ್ರು? ಇಲ್ಲಿ ಗೋವೆಗೆ ತೆಗೆದುಕೊಂಡು ಬರ್ತಾಯಿದ್ರು. ಆದರೂ ಸಹ ಭಾರತಕ್ಕೆ ಇಂಟರ್ನ್ಯಾಷನಲ್ ಸಪೋರ್ಟ್ ಇತ್ತು. ಇದರ ಫಲವಾಗಿ ಈ ಪೋರ್ಚುಗಲನ್ನು ಭಾರತದಿಂದ ಹೊಡೆದೋಡಿಸುವಲ್ಲಿ ಭಾರತ ಯಶಸ್ವಿಯಾಗತ್ತೆ. ರಿಮೇನ್ಡ್ ಅ ಯೂನಿಯನ್ ಟೆರಿಟರಿ ಟಿಲ್ 1987 and became a state later.
ಗೋವಾ ಎಲ್ಲಿ ಕಾಣಿಸ್ತಾ ಇದೆ ಇಲ್ಲಿ? ವೆರಿ ಸ್ಮಾಲ್ ಇರುವಂತಹದ್ದು. ಎಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋವಾ. ಸೊ 1961 ಇದು ಏನಾಗತ್ತೆ, ಭಾರತದೊಂದಿಗೆ ಸೇರುತ್ತೆ. 1987 ತನಕ ಇದು ಯೂನಿಯನ್ ಟೆರಿಟರಿ ಆಗಿರುತ್ತೆ, ಕೇಂದ್ರಾಡಳಿತ ಪ್ರದೇಶ. ಅದಾದ ನಂತರ ಇದು ಒಂದು ಸ್ಮಾಲ್ ಸ್ಟೇಟ್ ಆಗತ್ತೆ, ರಾಜ್ಯ, ಸ್ಟೇಟ್ಹುಡ್ ಅನ್ನ ಇದು ಹೊಂದುತ್ತೆ. 1987ರವರೆಗೆ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿಯಿತು ಮತ್ತು ನಂತರ ರಾಜ್ಯವಾಯಿತು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್. ಸೊ ಕ್ವಶನ್ ಆನ್ಸರ್ ಟೈಮ್. ಎಲ್ಲರೂ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಿಸ್ ಏರಿಯಾ ಜಾಯಿಂಡ್ ಇಂಡಿಯಾ ಅಂಡರ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಇನ್ 1947 but continues to be a focal point of tensions. What is the name of this region? ಈ ಪ್ರದೇಶವು 1947ರಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಭಾರತವನ್ನು ಸೇರ್ಕೊಂಡಿತು, ಆದರೆ ಉದ್ವಿಗ್ನತೆಯ ಕೇಂದ್ರ ಬಿಂದುವಾಗಿ ಮುಂದುವರಿತಾ ಇದೆ. ಈ ಪ್ರದೇಶದ ಹೆಸರೇನು? ಇಲ್ಲಿ ನೀವು ಕಾಣಬಹುದು, ಇದೇ ಆ ಪ್ರದೇಶ ಆಗಿದೆ. ಯಾವುದು ಈ ಪ್ರದೇಶ? ನೋಡಿ, ಏನಾದರೂ ನೆನಪು ಬರ್ತಾ ಇದೆಯಾ? ಈ ಪ್ರದೇಶ ಹಿಮ ಇದೆ. ಯಾವುದು? ಎಸ್, ಗೆಸ್ ಕರೆಕ್ಟಾಗಿ ಮಾಡಿದ್ದೀರಾ. ಜಮ್ಮು ಆ್ಯಂಡ್ ಕಾಶ್ಮೀರ್ ಇಸ್ ದ ರೈಟ್ ಆನ್ಸರ್. ಏಕೆಂದರೆ ಇಂದಿಗೂ ಸಹ ಅಲ್ಲಿ ಟೆನ್ಷನ್ಸ್ಗಳು ನಡೀತಾನೇ ಇದೆ. ಆಸಮ್ ಬ್ಲಾಸಮ್. ಯಾಕಂದರೆ ಈ 3 ಪಾಯಿಂಟ್ಸ್ಗಳನ್ನ ಮುಗಿಸಿದ್ದೇವೆ. ಕೊನೆಯ ಮುಖ್ಯವಾದ ಟಾಪಿಕ್ ಅಂದರೆ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಅದಾದ ಮೇಲೆ PYQs. ಓಕೆ, ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್. ರಾಜ್ಯಗಳ ಭಾಷಾವಾರು ರಚನೆ. ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಫೋಕಸ್ಡ್ ಆನ್ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್. ಸ್ವಾತಂತ್ರ್ಯೋತ್ತರ ಚಳುವಳಿಯು ರಾಜ್ಯಗಳ ಭಾಷಾವಾರು ರಚನೆಯ ಮೇಲೆ ಕೇಂದ್ರೀಕೃತವಾಗಿತ್ತು. ಸೊ ಲಿಂಗ್ವಿಸ್ಟಿಕ್ ಅಂದರೆ ಏನು? ಲ್ಯಾಂಗ್ವೇಜ್ನ ಆಧಾರದ ಮೇಲೆ. ಯಾವ ಒಂದು ಪ್ರದೇಶದಲ್ಲಿ ಮೆಜಾರಿಟಿ ಆಫ್ ದ ಜನ ಯಾವ ಭಾಷೆಯನ್ನು ಮಾತಾಡ್ತಾರೋ ಅದರ ಆಧಾರದ ಮೇಲೆ ಅದಕ್ಕೆ ಸ್ಟೇಟನ್ನು ಫಾರ್ಮ್ ಮಾಡಬೇಕು. ಅದೇ ಈ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ನ ಮೂಲ ತತ್ವವಾಗಿದೆ. ಯಾಕೆ ಇದರ ನೆಸೆಸಿಟಿ ಇತ್ತು? ಇಲ್ಲಿ ನೀವು ನೋಡೋದಾದರೆ, ಏಮ್ ಟು ಇಂಪ್ರೂವ್ ಅಡ್ಮಿನಿಸ್ಟ್ರೇಷನ್ ಬೈ ಅಲೈನಿಂಗ್ ಬೌಂಡ್ರೀಸ್ ವಿತ್ ರೆಸಿಡೆಂಟ್ಸ್ ಲ್ಯಾಂಗ್ವೇಜ್. ನಿವಾಸಿಗಳ ಭಾಷೆಯೊಂದಿಗೆ ಗಡಿಗಳನ್ನ ಜೋಡಿಸುವ ಮೂಲಕ ಆಡಳಿತವನ್ನು ಸುಧಾರಿಸುವ ಗುರಿ. ಹೇಗೆ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗುತ್ತೆ? ನೀವು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈ ಪಾಠದಲ್ಲಿ ನೋಡಿರಬಹುದು. ಏನಾಗುತ್ತೆ ಆ ಪಾಠದಲ್ಲಿ? ಏನು ಫಸ್ಟ್ ವಾರ್ ಆಗಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ಸಲ್ಲಿ ಒಂದು ಮೇನ್ ಕಾಸ್ ಏನಾಗಿರುತ್ತೆ? ಭಾರತೀಯರ ಮೇಲೆ ಇಂಗ್ಲಿಷ್ ಭಾಷೆಯನ್ನು ಹೇರಲಾಗತ್ತೆ. ಭಾರತೀಯರು ಆಡುವಂತಹ ಕಾಮನ್ ಲ್ಯಾಂಗ್ವೇಜನ್ನು ನೆಗ್ಲೆಕ್ಟ್ ಮಾಡಲಾಗುತ್ತೆ. ಇದರಿಂದ ಭಾರತೀಯರಿಗೆ ಈ ಲಾಸ್ಗಳಿರ್ಬೋದು, ಈ ಜಜ್ಮೆಂಟ್ಸ್ ಇರ್ಬೋದು, ಇವೆಲ್ಲ ತಿಳಿಯೋದಿಲ್ಲ. ಹೀಗಾಗಿ ಈ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗಬೇಕಂದ್ರೆ, ಆದಷ್ಟು ಜನರ ಇನ್ವಾಲ್ವ್ಮೆಂಟ್ ಆಗಬೇಕಂದ್ರೆ, ಆ ಜನರು ಯಾವ ಭಾಷೆಯಲ್ಲಿ ಮಾತನಾಡ್ತಾರೋ ಆ ಭಾಷೆಯನ್ನೇ ಸಹ ನಾವು ಏನು ಮಾಡಬೇಕು? ಇನ್ಕ್ಲೂಡ್ ಮಾಡಬೇಕು. ಅದರ ಆಧಾರದ ಮೇಲೆ ಸ್ಟೇಟ್ಸ್ಗಳಾಗಬೇಕು. ಅದರಿಂದ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಹೀಗಾಗಿ ಈ ನಿವಾಸಿಗಳ ಭಾಷೆ ಮತ್ತು ಗಡಿಗಳನ್ನು ಜಾಯಿನ್ ಮಾಡಿ ಈ ಫಾರ್ಮೇಷನ್ ಆಗಬೇಕು ಅನ್ನೋ ಒಂದು ವಾದ ಬಹಳಷ್ಟು ಮುಂದೆ ಬರುತ್ತೆ. ಬ್ರಿಟಿಷ್ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ, ಬ್ರಿಟಿಷ್ ಆ್ಯಂಡ್ ಪ್ರಿನ್ಸ್ಲಿ ರೂಲ್ಸ್ ಯೂಸ್ಡ್ ಲ್ಯಾಂಗ್ವೇಜಸ್ ಡಿಫ್ರೆಂಟ್ ಫ್ರಮ್ ಕಾಮನ್ ಪೀಪಲ್. ಬ್ರಿಟಿಷರು ಮತ್ತು ರಾಜರ ಆಳ್ವಿಕೆಯು ಸಾಮಾನ್ಯ ಜನರಿಗಿಂತ ಭಿನ್ನವಾದ ಭಾಷೆಗಳನ್ನ ಬಳಸ್ತಾ ಇತ್ತು. ಬ್ರಿಟಿಷರು ಇಂಗ್ಲಿಷ್ ಭಾಷೆಯನ್ನು ಬಳಸ್ತಾ ಇದ್ರು. ಭಾರತದ ಬಹಳಷ್ಟು ಜನರಿಗೆ ಈ ಭಾಷೆ ಅರ್ಥನೇ ಆಗ್ತಾ ಇರಲಿಲ್ಲ. ಹೀಗಿರಬೇಕಾದ್ರೆ ವೆರಿ 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 ಇಂಪಾರ್ಟೆಂಟ್, ಒಂದು ಹೆಸರನ್ನ ನಾವು ಮರೆಯೋ ಹಾಗೇ ಇಲ್ಲ. ಅವರ ಹೆಸರು ಪೊಟ್ಟಿ ಶ್ರೀರಾಮುಲು. ಪೊಟ್ಟಿ ಶ್ರೀರಾಮುಲು ಲೆಡ್ ಅ 58-day fast unto death in 1952 for ವಿಶಾಲಾಂಧ್ರ. ಪೊಟ್ಟಿ ಶ್ರೀರಾಮುಲು ಅವರು ವಿಶಾಲಾಂಧ್ರಕ್ಕಾಗಿ 1952ರಲ್ಲಿ 58 ದಿನಗಳ ಅಮರಣಾಂತ ಉಪವಾಸವನ್ನು ನಡೆಸಿದರು. ಆಮೇಲೆ ಅವರು ನಿಧನ ಸಹ ಆಗ್ತಾರೆ.
ಇಲ್ಲಿ ನೀವು ನೋಡಬಹುದು ಪೊಟ್ಟಿ ಶ್ರೀರಾಮುಲು ಅವರು ಒಂದು ವಿಶಾಲಾಂಧ್ರ ಅಥವಾ ಇಂದಿನ ಆಂಧ್ರ ರಾಜ್ಯವನ್ನಿದೆ ಅದಕ್ಕಾಗಿ ಬೇಡಿಕೆಯನ್ನು ಇಡ್ತಾರೆ. ಅವರು ಬೇಡಿಕೆ ಇಟ್ಟಂಥದ್ದು ಆಂಧ್ರ ಪ್ಲಸ್ ತೆಲಂಗಾಣ ಕೂಡಿಸಿದ್ದು. ಆಮೇಲೆ ತೆಲಂಗಾಣ ಸಪ್ರೇಟ್ ಆಯಿತು, ಅದು ಬೇರೆ ಮಾತು. ಆದರೆ ಯಾರ್ಯಾರು ತೆಲುಗು ಭಾಷೆಯನ್ನು ಮಾತಾಡ್ತಾರೋ, ಯಾವ ಪ್ರದೇಶದಲ್ಲಿದ್ದಾರೋ ಅವರೆಲ್ಲರನ್ನ ಒಂದೇ ಸ್ಟೇಟ್ನಲ್ಲಿ ತರಬೇಕು ಅಂತ ಇವರು ಹೋರಾಟವನ್ನು ನಡೆಸ್ತಾರೆ. ಅದರ ಪ್ರತಿಫಲವಾಗಿ ಮುಂದೆ ಆಂಧ್ರ ಸಹ ಫಾರ್ಮ್ ಆಗುತ್ತೆ. ಅದರ ಜೊತೆಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಜಸ್ಟಿಸ್ ಫಜಲ್ ಅಲಿ ಕಮಿಷನ್. ಈ ಫಜಲ್ ಅಲಿ ಅವರು ನ್ಯಾಯಮೂರ್ತಿ ಅವರಾಗಿರ್ತಾರೆ. ಅವರು ಈ ಕಮಿಷನ್ನ ಚೇರ್ಮನ್ ಆಗಿರ್ತಾರೆ. ಇವರಿಗೆ ಜವಾಬ್ದಾರಿಯನ್ನು ಕೊಡಲಾಗುತ್ತೆ ಈ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಮೇಲೆ ಸ್ಟೇಟ್ಸ್ಗಳು ಆಗಬೇಕೋ ಇಲ್ವೋ ಅಂತ. ಆದರೂ ಹೇಗಾಗಬೇಕು ಅನ್ನೋ ಆಧಾರದ ಮೇಲೆ ಮಾಡಬೇಕು ಅಂತ. ಇನ್ 1953 ಮೆಂಬರ್ಸ್ ಯಾರಾಗಿರ್ತಾರೆ? KM ಪಣಿಕ್ಕರ್ ಮತ್ತು HN ಕುಂಜ್ರು ಇವರು ಇದರ ಮೆಂಬರ್ಸ್ ಆಗಿರ್ತಾರೆ. ಕಮಿಷನ್ನ ಹೆಸರೇನು? ಎಸ್, ಫಜಲ್ ಅಲಿ ಕಮಿಷನ್. ಮೆಂಬರ್ಸ್ ಯಾರು? ಇಲ್ಲೇ ಇದೆ. ಎಸ್, ಪಣಿಕ್ಕರ್ ಮತ್ತು ಕುಂಜ್ರು ಇದರ ಮೆಂಬರ್ಸ್ ಆಗಿರ್ತಾರೆ. ಆಂಧ್ರ ಪ್ರದೇಶ್ ಪೊಟ್ಟಿ ಶ್ರೀರಾಮುಲು ಅವರ ಒಂದು ಆಮೇಲೆ ಡೆತ್ ಆಗುತ್ತೆ. ಅದರಿಂದ ಸರ್ಕಾರ ಎಚ್ಚೆತ್ತು ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ಆಗುತ್ತೆ 1953 ಅದಾದ ನಂತರ ಸ್ಟೇಟ್ ರೀಆರ್ಗನೈಸೇಷನ್ ಆ್ಯಕ್ಟ್ ಬರುತ್ತೆ. ರೀಆರ್ಗನೈಸ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಎಲ್ಲ ಪ್ರಾಂತ್ಯಗಳನ್ನ ಕೂಡಿಸ್ತಿರು, ಈಗ ಪ್ರಾಂತ್ಯಗಳನ್ನ ಡಿವೈಡ್ ಮಾಡ್ತಾ ಇದ್ದಾರೆ ರಾಜ್ಯಗಳ ಭಾಷೆಗಳ ಆಧಾರದ ಮೇಲೆ. ಸ್ಟೇಟ್ ರೀಆರ್ಗನೈಸೇಷನ್ ಆ್ಯಕ್ಟ್ ಬರುತ್ತೆ 1956. ಅದರ ಆಧಾರದ ಮೇಲೆ 14 ಸ್ಟೇಟ್ಸ್ ಆಗುತ್ತೆ, 6 ಯೂನಿಯನ್ ಟೆರಿಟರೀಸ್ ಆಗುತ್ತೆ. ಈಗ ಎಷ್ಟು ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಇದೆ? ಜನರಲ್ ನಾಲೆಜ್ ಕ್ವಶನ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಿರೋ ತಾನೆ? ಎಸ್, 1956 ರಾಜ್ಯ ಮರುಸಂಘಟನೆ ಕಾಯ್ದೆಯು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾರಣವಾಯಿತು. ಇಲ್ಲಿ ನೀವು ಕಾಣಬಹುದಾಗಿದೆ ಇವೇ ಆ 14 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ನೀವು ನೋಡ್ಬೋದು ಬಾಂಬೆ, ಗುಜರಾತು ಮತ್ತು ಮಹಾರಾಷ್ಟ್ರ ಮಿಕ್ಸ್ ಆಗಿದೆ. ಆಂಧ್ರ ಪ್ರದೇಶವನ್ನು ಸಹ ನೀವು ನೋಡ್ಬೋದು, ತೆಲಂಗಾಣ ಆಂಧ್ರ ಮಿಕ್ಸ್ ಆಗಿರುವಂತಹದ್ದು, ಮಧ್ಯಪ್ರದೇಶ್ ಉತ್ತರ ಪ್ರದೇಶ್. ಸೊ ಇವೆಲ್ಲವನ್ನೂ ನೋಡಿದರೆ ಒಟ್ಟು 14 ರಾಜ್ಯಗಳಾಗತ್ತೆ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳಾಗತ್ತೆ. ಟೈಮ್ ಹೋದ ಹಾಗೆ ಇವೆಲ್ಲ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸ್ಟೇಟ್ಸ್ಗಳಿರ್ಬೋದು, ಯೂನಿಯನ್ ಟೆರಿಟರೀಸ್ಗಳಿರ್ಬೋದು. ಅ ಮೂವ್ಮೆಂಟ್. ಸೊ ಇಲ್ಲಿ ತನಕ ನಾವು ಹೇಗೆ ಆಂಧ್ರದಲ್ಲಿ ಸ್ಟಾರ್ಟ್ ಆಯಿತು, ಅದರಿಂದ ಒಂದು ಪೂರ್ತಿ ಭಾರತವನ್ನು ಅದು ಹೇಗೆ ಚೇಂಜ್ ಮಾಡ್ತು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಕರ್ನಾಟಕ ಹೇಗೆ ಫಾರ್ಮ್ ಆಯಿತು? ಎಸ್, ಅ ಮೂವ್ಮೆಂಟ್ ಡಿಮಾಂಡಿಂಗ್ ದಟ್ ಆಲ್ ಕನ್ನಡ ಸ್ಪೀಕಿಂಗ್ ಏರಿಯಾಸ್ ಬಿ ಬ್ರಾಟ್ ಟುಗೆದರ್ ಅಂಡರ್ ದ ಲೀಡರ್ಶಿಪ್ ಆಫ್ ಆಲ್ ಕರ್ನಾಟಕ ಸ್ಟೇಟ್ ಫಾರ್ಮೇಷನ್ ಪರಿಷತ್. ಸೊ ಕರ್ನಾಟಕ ಒಂದೊಂದು ಫಾರ್ಮ್ ಮಾಡಬೇಕು. ಎಲ್ಲೆಲ್ಲಿ ಕನ್ನಡದ ಮೆಜಾರಿಟಿ ಭಾಷೆಯನ್ನು ಮಾತಾಡ್ತಾರೋ ಆ ಎಲ್ಲ ಪ್ರದೇಶಗಳನ್ನ ಕೂಡಿಸ್ತರಬೇಕು ಅಂತ ಯಾವ ಒಂದು ಪರಿಷತ್ ಬರುತ್ತೆ? ಎಸ್, ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು. ಇದರ ನೇತೃತ್ವದಲ್ಲಿ ಒಂದು ಹೋರಾಟ ಸ್ಟಾರ್ಟ್ ಆಗತ್ತೆ, ಕನ್ನಡ ಮಾತನಾಡುವ ಪ್ರದೇಶಗಳನ್ನ ಒಗ್ಗೂಡಿಸ್ಬೇಕು ಅಂತ. ಈ ರೀತಿಯಾಗಿ ಮೊದಲಿಗೆ ಮೈಸೂರು ಸ್ಟೇಟ್ ಆಗಿ ಫಾರ್ಮ್ ಆಗುತ್ತೆ 1956 ನವೆಂಬರ್ 1. ಕರ್ನಾಟಕದ ರಾಜ್ಯೋತ್ಸವ ಯಾವ ದಿನದಂದು ಆಚರಿಸ್ತೇವೆ? ಎಸ್, ನವೆಂಬರ್ 1, 1956 ಮೈಸೂರು ಸ್ಟೇಟ್ ಫಾರ್ಮ್ ಆಗುತ್ತೆ ಕನ್ನಡ ಭಾಷೆ ಮಾತನಾಡುವ ಜನರ ಆಧಾರದ ಮೇಲೆ. ಅದಾದ ನಂತರ ಕರ್ನಾಟಕ ಅಂತ 1973 ರೀನೇಮ್ ಮಾಡಲಾಗುತ್ತೆ. ಸೊ ನವೆಂಬರ್ 1 ನೆನಪಲ್ಲಿರುತ್ತೆ. 1956 1973 ಮೈಸೂರಿನಿಂದ ಕರ್ನಾಟಕ ಆಗತ್ತೆ, ಹೆಸರು ಚೇಂಜ್. ನವೆಂಬರ್ 1, 1956 ಮೈಸೂರು ರಾಜ್ಯ ರಚನೆ. 1973 ಕರ್ನಾಟಕ ಎಂದು ಮರು ನಾಮಕರಣ. ಇಲ್ಲಿ ನೀವು ನಮ್ಮ ಕರ್ನಾಟಕವನ್ನ ಇಂದಿನ ರೂಪವನ್ನು ಕಾಣಬಹುದಾಗಿದೆ. ಓಕೆ, ಟುಡೇ ಇಂಡಿಯಾ ಹ್ಯಾಸ್ 28 states, 8 union territories. Delhi is a both union territory and
ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಭಾರತದ ರಾಜಧಾನಿ ಯಾವುದು? ಎಸ್, ದೆಹಲಿ. ಸೊ ಅದು ಯೂನಿಯನ್ ಟೆರಿಟರಿ ಸಹ ಹೌದು, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಸಹ ಹೌದು. ಇಂದು ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ದೆಹಲಿಯು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ. ಇದೇ ನಮ್ಮ ಇಂದಿನ ಭಾರತವಾಗಿದೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಮಹಾರಾಷ್ಟ್ರ, ಗುಜರಾತ್ ಸಪ್ರೇಟ್ ಆಗಿರೋದನ್ನು ನೀವು ಕಾಣಬಹುದಾಗಿದೆ. ಹಾಗೆ ಉತ್ತರ ಪ್ರದೇಶ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ ಈ ರೀತಿಯಾಗಿ ಎಲ್ಲ ಸ್ಟೇಟ್ಸ್ಗಳನ್ನು ಹಾಗೆ ಯೂನಿಯನ್ ಟೆರಿಟರೀಸ್ಗಳನ್ನು ಸಹ ನೀವು ಇಲ್ಲಿ ಕಾಣಬಹುದು. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಓಕೆ, ನನ್ನ ಫೇವ್ರೆಟ್, ನೀವು ಇದಕ್ಕೆ ಆನ್ಸರನ್ನು ಮಾಡಬೇಕು. ಓಕೆ, ಕಮೆಂಟ್ ಮಾಡ್ತೀರಾ ತಾನೆ? ಮಾಡೇ ಮಾಡ್ತೀರಾ. ವಿಚ್ ಕಮಿಷನ್ ರೆಕಮೆಂಡೆಡ್ ದ reorganization of states on a linguistic basis in 1956? 1956ರಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಮರುಸಂಘಟನೆಗೆ ಯಾವ ಆಯೋಗವು ಶಿಫಾರಸು ಮಾಡಿದೆ? ಶ್ರೀಕೃಷ್ಣ, ಸರ್ಕಾರಿಯಾ, ಫಜಲ್ ಅಲಿ, ಮಂಡಲ್. ಯಾವುದು ಸರಿಯಾದ ಉತ್ತರ? ಇವುಗಳಲ್ಲಿ ಒಂದೇ ಕಮಿಷನ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಯಾವುದದು? ಕಮೆಂಟ್ ಮಾಡಿದ್ರಾ? 2-1 ಮಾಡಿದ್ರಾ? ಎಸ್, ಫಜಲ್ ಅಲಿ ಕಮಿಷನ್. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಓಕೆ, ಮಾಡ್ತೀರಾ ಆನ್ಸರ್? ಕೂಲ್. ವಿಚ್ ಮೂವ್ಮೆಂಟ್ ವಾಸ್ ಲೆಡ್ ಬೈ ಪೊಟ್ಟಿ ಶ್ರೀರಾಮುಲು ಟು ಡಿಮಾಂಡ್ ದ ಫಾರ್ಮೇಷನ್ ಆಫ್ ಅ ಸ್ಟೇಟ್ ಫಾರ್ ತೆಲುಗು ಸ್ಪೀಕಿಂಗ್ ಪೀಪಲ್? ತೆಲುಗು ಮಾತನಾಡುವ ಜನರಿಗಾಗಿ ರಾಜ್ಯ ರಚನೆಗೆ ಒತ್ತಾಯಿಸಲು ಪೊಟ್ಟಿ ಶ್ರೀರಾಮುಲು ನೇತೃತ್ವದಲ್ಲಿ ಯಾವ ಚಳುವಳಿ ನಡೆಯಿತು? ಗೋವಾ ಲಿಬರೇಷನ್ ಮೂವ್ಮೆಂಟೋ, ಆಂಧ್ರ ಮಹಾಸಭಾ ಮೂವ್ಮೆಂಟೋ, ತೆಲಂಗಾಣ ಮೂವ್ಮೆಂಟೋ ಅಥವಾ ಕರ್ನಾಟಕ ಫಾರ್ಮೇಷನ್ ಮೂವ್ಮೆಂಟೋ? ಪೊಟ್ಟಿ ಶ್ರೀರಾಮುಲು ಅಂದ ಕೂಡಲೇ, ತೆಲುಗು ಸ್ಪೀಕಿಂಗ್ ಅಂದ ಕೂಡಲೇ ಇಲ್ಲಿ ಈಸಿಲಿಯಾಗಿ ಗೆಸ್ ಮಾಡಬಹುದು. ಯಾವುದರಲ್ಲಿ ಆಂಧ್ರ ಇದೆಯೋ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ಆಂಧ್ರ ಮಹಾಸಭಾ ಮೂವ್ಮೆಂಟ್. ಆಸಮ್ ಬ್ಲಾಸಮ್. ಈಗ ಕೊನೆಯದಾಗಿ ಉಳಿದಿರುವಂತಹದ್ದು PYQs. ಅದನ್ನು ಸಹ ಇಷ್ಟೇ ಕ್ವಿಕ್ ಹಾಗೂ ಎಫಿಷಿಯೆಂಟ್ ಆಗಿ ಮುಗಿಸೋಣ. ನನ್ನ ಫೇವ್ರೆಟ್ ಪಾಯಿಂಟ್. ನೆಕ್ಸ್ಟ್ ಪ್ರಶ್ನೆ. ಈ PYQs ಅಲ್ಲಿ ಎಂದೇನಂತೆ ಏನು MCQs ಇದ್ದರೆ ಕಮೆಂಟ್ನಲ್ಲಿ ಆಪ್ಷನನ್ನು ಬರೀತೀರಾ. ಹಾಗೆ ಬಿಗ್ ಆನ್ಸರ್ ಇದ್ದರೆ ಕೀವರ್ಡ್ಸನ್ನು ಬರೀತೀರಾ. ಎಲ್ಲರೂ ತಪ್ಪದೇ ಇದನ್ನು ಮಾಡಲೇಬೇಕು. ಓಕೆ, ಕೂಲ್. ವೈ ಈಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಾಲ್ಡ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಏಕೆ ಕರೆಯುತ್ತಾರೆ? 4 ಆಪ್ಷನ್ ಇದೆ. 4 ಸರಿ ಅನ್ನಿಸ್ಬೋದು ನಿಮಗೆ. ಸ್ವಲ್ಪ ಟ್ರಿಕ್ಕಿ ಇದೆ, ಆದರೆ ನಾವು ಇದನ್ನು ಸಹ ಸಾಲ್ವ್ ಮಾಡೋಣ. ಮೊದಲನೇದು, ಫಾರ್ ಬೀಯಿಂಗ್ ದ ಹೋಮ್ ಮಿನಿಸ್ಟರ್. ಭಾರತದ ಗೃಹ ಸಚಿವರಾದಕ್ಕೆ. ಭಾರತದಲ್ಲಿ ಅದೆಷ್ಟೋ ಜನರು ಗೃಹ ಸಚಿವರಾಗಿದ್ದಾರೆ ವಲ್ಲಭಭಾಯಿ ಪಟೇಲ್ನ ನಂತರ. ಹಾಗಾದರೆ ಅವರೆಲ್ಲರಿಗೂ ಒಂದಲ್ಲ ಒಂದು ಏನಂತಾರೆ ಕೊಡಬೇಕಲ್ವಾ? ನಾವು ಕೊಡ್ತಾ ಇಲ್ಲ. ಹೀಗಾಗಿ ಮೊದಲನೇದಂತೂ ಅಲ್ವೇ ಅಲ್ಲ. ಫಾರ್ ಯುನೈಟಿಂಗ್ ಜುನಾಗಢ್ ವಿತ್ ದ ಯೂನಿಯನ್ ಆಫ್ ಇಂಡಿಯಾ. ಕರೆಕ್ಟು? ಎಸ್, ಇವರು ಜುನಾಗಢವನ್ನು ಭಾರತದೊಂದಿಗೆ ಸೇರಿಸಿದ್ದಾರೆ. ಕೇವಲ ಒಂದೇ ಪ್ರದೇಶವನ್ನು ಯಾರಾದರೂ ಸೇರಿಸಿದ್ರೆ ಅವರನ್ನು ಇಂತಹ ದೊಡ್ಡ ಉಪಾಧಿ ಕೊಡ್ಬೋದಾ? ಸ್ವಲ್ಪ ಹಾಫ್ ಇದೆ ಅಲ್ಲ? ಸೊ ಲಾಸ್ಟಿಗೆ ನೋಡೋಣ. ಫಾರ್ ಮರ್ಜಿಂಗ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ವಿತ್ ದ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ? ರಾಜರ ಅಧೀನದಲ್ಲಿರುವ ರಾಜ್ಯಗಳನ್ನು ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸುವುದಕ್ಕಾಗಿ. ಸೊ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂದ ಕೂಡಲೇ ಯುನಿಟಿ ಅನ್ನೋ ಪದ ನೆನಪಿಗೆ ಬರಬೇಕು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನಾದರೂ ನೆನಪಿಗೆ ಬರ್ತಾ ಇದೆಯಾ? ಎಲ್ಲಿದೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ? ಗುಜರಾತ್ನಲ್ಲಿದೆಯಾ? ಓಕೆ, ಸೊ ಯೂನಿಯನ್ ಆಫ್ ಇಂಡಿಯಾ ಇದೇ ಯಾಕೋ ಬಹಳಷ್ಟು ಪಾಯಿಂಟ್ಸ್ಗಳನ್ನ ಹೊಂದಿದೆ ಅನ್ನಿಸ್ತಾ ಇದೆ. 4ನೇದನ್ನು ಓದ್ಬಿಡೋಣ. ಫಾರ್ ಅಗ್ರೀಯಿಂಗ್ ಟು ಪೇ ಪ್ರಿವಿ ಪರ್ಸ್ ಟು ದ ರೂಲ್ಸ್. ಆಡಳಿತಗಾರರಿಗೆ ಖಾಸಗಿ ಪರ್ಸ್ ಪಾವತಿಸಲು ಒಪ್ಪಿಕೊಂಡಿದ್ದಕ್ಕಾಗಿ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದೂ ಸಹ ಇಲ್ಲಿ ಹಣವನ್ನು ಕೊಡೋದು, ಅದಂತೂ ಐರನ್ ಮ್ಯಾನ್ ಅಂತಲ್ಲೂ ಡೆಫಿನೆಟ್ಲಿ ಬರೋದೇ ಇಲ್ಲ. ಸೊ ಡೆಫಿನೆಟ್ಲಿ ಆಗಿ ಇದಂತೂ ಅಲ್ವೇ ಅಲ್ಲ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾರ್ಯಾರು ಕರೆಕ್ಟ್ ಆಪ್ಷನನ್ನು ಗೆಸ್ ಮಾಡಿದ್ದೀರೋ ಅವರಿಗೆಲ್ಲರಿಗೂ
ಕ್ಲಾಪ್ಸ್. ಇದೇ ರೀತಿ ಆನ್ಸರ್ ಮಾಡ್ತಾ ಇರ್ರಿ. ನೆಕ್ಸ್ಟ್ ಕೀವರ್ಡ್ಸನ್ನು ಬರಿಬೇಕು. ಓಕೆ, ಎಸ್. ವೈ ವಾಸ್ ದ ಫಾರ್ಮೇಷನ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಇನ್ಎವಿಟಬಲ್ ಆಫ್ಟರ್ ಇಂಡಿಪೆಂಡೆನ್ಸ್? ಸ್ವಾತಂತ್ರ್ಯದ ನಂತರ ಭಾಷಾವಾರು ರಾಜ್ಯಗಳ ರಚನೆ ಏಕೆ ಅನಿವಾರ್ಯವಾಯಿತು? 2 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಶ್ನೆ ಏಪ್ರಿಲ್ 2018ನಲ್ಲಿ. ನೆನಪು ಮಾಡ್ಕೊಳ್ಳಿ, ಏನು ಕೀವರ್ಡ್ಸ್ ಬರಬಹುದು? ವೆಬ್ ಆಫ್ ವರ್ಡ್ಸ್ ನೆನಪು ಮಾಡ್ಕೊಳ್ಳಿ. ಲಿಂಗ್ವಿಸ್ಟಿಕ್ ಅಂತ ಇದೆ. ಯಾಕೆ? ಅಡ್ಮಿನಿಸ್ಟ್ರೇಷನ್, ಕಾಮನ್ ಲ್ಯಾಂಗ್ವೇಜ್ ನೆನಪಿಗೆ ಬರ್ತಾ ಇದೆಯಾ? ಆಮೇಲೆ ಪೊಟ್ಟಿ ಶ್ರೀರಾಮಲು. ಎಸ್, ಈ ಕೀವರ್ಡ್ಸ್ಗಳ ಮುಖಾಂತರ ನೀವು ಆನ್ಸರನ್ನು ಬರಿಬಹುದು. ಹಾಗೆ ಯೋಚನೆಯನ್ನು ಮಾಡ್ತಾ ಇರ್ರಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆನ್ಸರನ್ನು ಸಹ ತಿಳಿಸ್ತಾ ಇರ್ರಿ. ಗುಡ್ ಅಡ್ಮಿನಿಸ್ಟ್ರೇಷನ್ ಪ್ರೊವೈಡ್ ಮಾಡಬೇಕಾಗಿತ್ತು. ಹಾಗೆ ಬೌಂಡ್ರೀಸನ್ನು ಮಾರ್ಕ್ ಮಾಡಬೇಕಾಗಿತ್ತು ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ಆಫ್ ದ ಪೀಪಲ್ ಇನ್ ದೋಸ್ ಏರಿಯಾಸ್. ಉತ್ತಮ ಆಡಳಿತ ನೀಡಲು ಆ ಪ್ರದೇಶಗಳಲ್ಲಿರುವ ಜನರ ಭಾಷೆಯ ಆಧಾರದ ಮೇಲೆ ಗಡಿ ಗುರುತಿಸುವಂತೆ ಪೊಟ್ಟಿ ಶ್ರೀರಾಮಲು ಡಿಸ್ಕಸ್ ಮಾಡಿದ್ದೇವೆ. ಅವರು ಫಾಸ್ಟಿಗೆ ಹೋಗ್ತಾರೆ. 58 ಡೇಸ್ ಆದಮೇಲೆ ಅವರ ನಿಧನ ಆಗತ್ತೆ. ಹೀಗಾಗಿ ಅವರು ವಿಶಾಲಾಂಧ್ರ ಸ್ಟೇಟಿಗೆ ಡಿಮ್ಯಾಂಡನ್ನು ಇಟ್ಟಿರ್ತಾರೆ. ಇದಾದ ನಂತರ ಅದು ಇನ್ನೂ ಸಿವಿಯರ್ ಆಗುತ್ತೆ ಆ ಡಿಮ್ಯಾಂಡ್. ಪೊಟ್ಟಿ ಶ್ರೀರಾಮಲು ವಿಶಾಲಾಂಧ್ರ ರಾಜ್ಯ ರಚನೆಗೆ ಬೇಡಿಕೆ, 58 ದಿನಗಳ ಕಾಲ ಉಪವಾಸ, 1952ರಲ್ಲಿ ನಿಧನ, ನಂತರ ಬೇಡಿಕೆ ತೀವ್ರವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ವೇರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ಸ್ವಾತಂತ್ರ್ಯದ ನಂತರ ಭಾರತ ಎದುರಿಸಿದ ಸಮಸ್ಯೆಗಳೇನು? 2 ಮಾರ್ಕ್ಸ್ಗೆ ಏಪ್ರಿಲ್ 2018ನಲ್ಲಿ ಬಂದಿರುವಂತಹ ಪ್ರಶ್ನೆ. ಭಾರತ ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ? ಓಕೆ, ಇಂಡಿಪೆಂಡೆನ್ಸ್ ಆದ ಕೂಡಲೇ ಪಾರ್ಟಿಷನ್ ಆಯಿತು. ಪಾರ್ಟಿಷನ್ ಆದ ಕೂಡಲೇ ಏನಾಯಿತು? ರೆಫ್ಯೂಜೀಸ್ಗಳಾಯಿತು. ರೆಫ್ಯೂಜೀಸ್ ಅಂದ ಕೂಡಲೇ ಏನು ನೆನಪಿಗೆ ಬರ್ತಾ ಇದೆ? ಕಮ್ಯುನಲ್ ರೈಟ್ಸ್ಗಳಾಗತ್ತೆ. ಕಮ್ಯುನಲ್ ರೈಟ್ಸ್ ಅಷ್ಟೇ ಅಲ್ಲ, ತಿನ್ಲಿಕ್ಕೆ ಅನ್ನ ಇರಲಿಲ್ಲ. ಫುಡ್ಡು, ಅಗ್ರಿಕಲ್ಚರು, ಇಂಡಸ್ಟ್ರೀಸು ಎಲ್ಲ ಕಡೆ ಹೊಡೆತ ಬೀಳುತ್ತೆ. ಹಾಗೆ ಗೌರ್ಮೆಂಟ್ ಸಹ ಇರಲಿಲ್ಲ, ಫಾರ್ಮೇಷನ್ ಆಫ್ ಗೌರ್ಮೆಂಟ್. ಮತ್ತೊಂದು ಇಂಪಾರ್ಟೆಂಟ್ ಏನು ಈ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು ಇಂಟಿಗ್ರೇಷನ್ನು. ಅವೇ ಮುಖ್ಯ ಪಾಯಿಂಟ್ಸ್ಗಳಾಗಿವೆ. ರೆಫ್ಯೂಜೀಸ್, ರೈಟ್ಸ್, ಗೌರ್ಮೆಂಟ್ ಫಾರ್ಮೇಷನ್, ಇಂಟಿಗ್ರೇಷನ್ ಇರಬಹುದು, ಅಗ್ರಿಕಲ್ಚರ್, ಇಂಡಸ್ಟ್ರೀಸ್. ಓಕೆ, ಅರ್ಥ ಆಯ್ತು ತಾನೆ? ಅರ್ಥ ಆದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ನೆಕ್ಸ್ಟ್, ಹೌ ವಾಸ್ ಗೋವಾ ಲಿಬರೇಟೆಡ್ ಫ್ರಮ್ ದ ಪೋರ್ಚುಗೀಸ್? ಪೋರ್ಚುಗೀಸರಿಂದ ಗೋವಾ ಹೇಗೆ ವಿಮೋಚನೆ ಆಯಿತು? 3 ಮಾರ್ಕ್ಸ್ಗೆ ಏಪ್ರಿಲ್ 2020 ಹಾಗೆ ಟೆಕ್ಸ್ಟ್ ಬುಕ್ನ ಎಕ್ಸಸೈಸ್ ಕ್ವಶನ್ ಸಹ ಆಗಿದೆ. ಗೋವಾ ಅಂದ ಕೂಡಲೇ ಪೋರ್ಚುಗೀಸರು ನೆನಪಿಗೆ ಬರ್ತಾರೆ. ಹಾಗೆ ಪೋರ್ಚುಗೀಸರು ಏನು ಮಾಡ್ತಾರೆ? ಅವರು ಮೊದಲಿಗೆ ಬರ್ತಾರೆ, ಕೊನೆಗೆ ಹೋಗ್ತಾರೆ. ಯಾರ ಸಪೋರ್ಟನ್ನು ಕೇಳ್ತಾರೆ ಅವರು? ಆಫ್ರಿಕಾ, ಐರೋಪ್ಯ ದೇಶಗಳು. ಎಸ್, ನೆನಪಿಗೆ ಬರ್ತಾ ಇದೆ. ಭಾರತ ಏನು ಮಾಡುತ್ತೆ? ತನ್ನ ಆರ್ಮಿಯನ್ನು ಕಳಿಸುತ್ತಾ? ಏನು ಮಾಡುತ್ತೆ? ಎಸ್, ನೆನಪಿಗೆ ಬರ್ತಾ ಇದೆ. ಎಂಡ್ಲೆಸ್ ಸ್ಟ್ರಗಲ್ ಆಗತ್ತೆ. ಯಾರ ಅಂಡರ್ನಲ್ಲಿರುತ್ತೆ? ಪೋರ್ಚುಗಲ್ನ ಅಂಡರ್ನಲ್ಲಿರುತ್ತೆ. ಹೀಗಾಗಿ ಅವರು ಏನು ಮಾಡ್ತಾರೆ? ಮೊದಲಿಗೆ ತಾವು ಗೋವಾವನ್ನು ಬಿಟ್ಕೊಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಅವರು ಎಡಿಷ್ನಲ್ ಟ್ರೂಪ್ಸನ್ನು ಕಳ್ಕೊತಾರೆ ಆಫ್ರಿಕಾ ಮತ್ತು ಯುರೋಪ್ದಿಂದ, ತಮ್ಮ ಒಂದು ಗೋವಾವನ್ನು ಹಿಡಿತವನ್ನು ಇನ್ನೂ ಸ್ಟ್ರಾಂಗ್ ಮಾಡಿಕೊಳ್ಳಿಕ್ಕೆ. ಗೋವಾವನ್ನು ಬಿಟ್ಟುಕೊಡಲು ಅವರಿಗೆ ಆದೇಶ ನೀಡಲಾಗಿದ್ದರು. ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚುವರಿ ಸೈನ್ಯವನ್ನು ಕರೆತಂದರು ಮತ್ತು ಚಳುವಳಿಯನ್ನು ನಿಗ್ರಹಿಸುವ ಮೂಲಕ ತಮ್ಮ ಹಿಡಿತವನ್ನು ಬಲಪಡಿಸಲು ಪ್ರಯತ್ನಿಸಿದರು. ಇನ್ 1955 ಸತ್ಯಾಗ್ರಹ ಆಗತ್ತೆ. ಯಾವ ಸತ್ಯಾಗ್ರಹಿಗಳು ಏನು ಮಾಡ್ತಾರೆ? ಭಾರತದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಅಲ್ಲಿ ಗೋವಾವನ್ನು ಲಿಬರೇಟ್ ಮಾಡಬೇಕು ಅಂತ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. 1955ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಗೋವಾದಲ್ಲಿ ಒಟ್ಟುಗೂಡಿದರು ಮತ್ತು ಸಾಮ್ರಾಜ್ಯಶಾಹಿಗಳು ಗೋವಾವನ್ನು ತೊರೆಯಬೇಕೆಂದು ಒತ್ತಾಯಿಸಿ ವಿಮೋಚನಾ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. In 1961, the Indian Army intervened and took Goa under its control. 1961ರಲ್ಲಿ ಭಾರತೀಯ ಸೇನೆ ಮಧ್ಯಪ್ರವೇಶಿಸಿ ಗೋವಾವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತು. ಓಕೆ, ನೆಕ್ಸ್ಟ್ ಪ್ರಶ್ನೆ,
ಏನಿದೆ? ಕೀವರ್ಡ್ಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಡಿಸ್ಕಸ್ ದ ಮರ್ಜರ್ ಆಫ್ ಹೈದರಾಬಾದ್ ವಿತ್ ದ ಇಂಡಿಯನ್ ಯೂನಿಯನ್. ಹೈದರಾಬಾದನ್ನು ಭಾರತೀಯ ಒಕ್ಕೂಟದೊಂದಿಗೆ ವಿಲೀನಗೊಳಿಸುವ ಬಗ್ಗೆ ಚರ್ಚಿಸಿ. ಹೈದರಾಬಾದ್ ಅಂದ ಕೂಡಲೇ ಯಾವ ಯಾವ ವರ್ಡ್ಸ್ ನೆನಪಿಗೆ ಬರುತ್ತೆ? ಹೈದರಾಬಾದಿನ ನಿಜಾಮ ನೆನಪಿಗೆ ಬರ್ತಾನೆ. ಅವನು ಏನು ಆಪ್ಷನ್ ಚೂಸ್ ಮಾಡ್ತಾನೆ? ಥರ್ಡ್, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಚೂಸ್ ಮಾಡ್ತಾನೆ. ರಜಾಕಾರ್ಸ್ ನೆನಪಿಗೆ ಬರ್ತಾರೆ, ಫಾರ್ಮರ್ಸ್ ನೆನಪಿಗೆ ಬರ್ತಾರೆ, ಭಾರತದ ಆರ್ಮಿ ನೆನಪಿಗೆ ಬರುತ್ತೆ. ಇವೇ 5 ಕೀವರ್ಡ್ಸ್ಗಳಾಗಿವೆ. ಅವುಗಳ ಸುತ್ತನೆ ನಮ್ಮ ಆನ್ಸರ್ ಇರುತ್ತೆ. ನಮ್ಮ ಪೂರ್ತಿ PYQsಗಳಿರಬಹುದು, ಟೆಕ್ಸ್ಟ್ ಬುಕ್ನ ಕ್ವಶನ್ ಆ್ಯಂಡ್ ಆನ್ಸರ್ ಇರಬಹುದು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲೂ ಸಹ ನೀವು ನೋಡಬಹುದು. ಹೈದರಾಬಾದ್ ನಿಜಾಮನ ಇರ್ತಾನೆ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಯಸ್ತಾನೆ. ಅದಾದಮೇಲೆ ಫಾರ್ಮರ್ಸ್ ಆಫ್ ತೆಲಂಗಾಣ ಮತ್ತು ಕಮ್ಯುನಿಸ್ಟ್ ಲೀಡರ್ಸ್ಗಳು ಅವ್ರ ವಿರುದ್ಧ ಹೋರಾಡ್ತಾರೆ. ರಜಾಕಾರ್ಸ್ ಒಂದು ಹೇಟ್ರೆಡ್ ಇರುತ್ತೆ. ಇಂಡಿಯನ್ ಗೌರ್ಮೆಂಟ್ ಆರ್ಮಿಯನ್ನು ಕಳಿಸ್ಕೊಡುತ್ತೆ, ಡಿಫೀಟ್ ಮಾಡುತ್ತೆ. ಈ ರೀತಿಯಾಗಿ 1948 ಇದು ಭಾರತದೊಂದಿಗೆ ಸೇರುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆರ್ ವಾಟ್ ಆರ್ ದ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಆ್ಯಂಡ್ ವೈ ಡಿಡ್ ದ ಡಿಮಾಂಡ್ ಫಾರ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅರೈಸ್. ಭಾಷಾವಾರು ರಾಜ್ಯಗಳು ಯಾವುವು ಮತ್ತು ಭಾಷಾವಾರು ರಾಜ್ಯಗಳ ಬೇಡಿಕೆ ಏಕೆ ಹುಟ್ಟಿಕೊಂಡಿತು? 4 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂದರೆ ಏನು? ಮೆಜಾರಿಟಿ ಆಫ್ ದ ಪೀಪಲ್ ಆ ಪ್ರದೇಶದಲ್ಲಿ ಯಾವ ಲ್ಯಾಂಗ್ವೇಜನ್ನು ಮಾತಾಡ್ತಾರೋ ಅದರ ಆಧಾರದ ಮೇಲೆ ಬೌಂಡ್ರೀಸ್ಗಳಾಗಬೇಕು ಅನ್ನೋದು. ಇದೇ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಆಗಿದೆ. ನಂತರ ಕೇಳ್ತಿದ್ದಾರೆ, ಯಾಕೆ ಈ ಡಿಮಾಂಡ್ ಬಂತು ಅಂತ. ಯಾಕೆ ಬಂತು ಡಿಮಾಂಡು? ಗುಡ್ ಆರ್ಗನೈಸೇಷನ್ ಇದು ಬೇಕು, ಗುಡ್ ಅಡ್ಮಿನಿಸ್ಟ್ರೇಷನ್ ಬೇಕು. ನೀವು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ನಲ್ಲಿ ನೋಡಿದ್ದೀರಾ ತಾನೆ ಹೇಗೆ ಇಂಗ್ಲೀಷ್ ಭಾಷೆಯಿಂದ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ. ಮತ್ತೇನು, ಪೊಟ್ಟಿ ಶ್ರೀರಾಮಲು ಆ ಹೆಸರನ್ನು ನೆನಪಲ್ಲಿಟ್ಕೊಳ್ಬೇಕು. ಫಜಲ್ ಅಲಿ ಕಮಿಷನ್ ಇರಬಹುದು. ಇವೆಲ್ಲವೂ ಕೀವರ್ಡ್ಸ್ ಆಗಿದೆ. ಈ ಕೀವರ್ಡ್ಸನ್ನು ನೆನಪಲ್ಲಿಟ್ಕೊಂಡು ಅದರ ಸುತ್ತ ನಿಮ್ಮ ಪಾಯಿಂಟ್ಸ್ಗಳನ್ನ ನೀವು ಬರಿಬೇಕು. ಇದನ್ನು ನಾವು ವೆಬ್ ಆಫ್ ವರ್ಡ್ಸ್ ಅಂತ ಕರಿತೇವೆ. ಈ ವೆಬ್ ವರ್ಡ್ಸ್ ಇದೆ, ಒಂದು 5-6 ವರ್ಡ್ಸು, ಅದೊಂಥರ ವೆಬ್ ಇದೆ. ಆ ವೆಬ್ನಿಂದ ನಾವು ಎಲ್ಲ ಆನ್ಸರನ್ನು ಬರೀತೇವೆ. ಕೂಲ್, ಅರ್ಥ ಆಯ್ತು ತಾನೆ? ದ ಸ್ಟೇಟ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜಸ್, ಮೋಸ್ಟ್ ಇಂಪಾರ್ಟೆಂಟ್ ಡೆಮೊಕ್ರೆಟಿಕ್ ಮೂವ್ಮೆಂಟ್ ಅಂತ ಇದನ್ನು ಕರಿತೇವೆ, ಪೋಸ್ಟ್ ಇಂಡಿಪೆಂಡೆಂಟ್. ಹಾಗೆ ಗುಡ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಇದನ್ನು ನಡೆಸಲಾಯಿತು. ದ ಅಡ್ಮಿನಿಸ್ಟ್ರೇಷನ್ ವಾಸ್ ನಾಟ್ ಇಫೆಕ್ಟಿವ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಯಾಕೆ? ಅವರು ಇಂಗ್ಲೀಷ್ ಭಾಷೆಯನ್ನು ಬಳಸ್ತಾ ಇದ್ರು, ಕಾಮನ್ ಲ್ಯಾಂಗ್ವೇಜನ್ನು ಬಳಸ್ತಾ ಇರಲಿಲ್ಲ ಜನ ಬಳಸುವಂಥದ್ದು. ಹೀಗಾಗಿ ಒಂದು ಲಿಂಗ್ವಿಸ್ಟಿಕ್ ಫಾರ್ಮೇಷನ್ಗೆ ಒಂದು ಡಿಮಾಂಡ್ ಬಂತು. ಪೊಟ್ಟಿ ಶ್ರೀರಾಮಲು 58 ಡೇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ಮೇಲೆ ಅವರ ನಿಧನ ಆಗುತ್ತೆ, ಅದಿನ್ನೂ ಇಂಟೆನ್ಸ್ ಆಗುತ್ತೆ. ವಿಶಾಲ ಆಂಧ್ರ. ಸೊ ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ಇರಬಹುದು, ಯಾರಿಬ್ಬರು ಮೆಂಬರ್ಸು ಕುಂಜ್ರು ಇರಬಹುದು, ಪಣಿಕರ್ ಇರಬಹುದು, ಇವರು ಮೆಂಬರ್ಸ್ ಆಗ್ತಾರೆ. 1953 ಆಂಧ್ರ ಪ್ರದೇಶ್ ಆಗುತ್ತೆ. ಹಾಗೆ 14 ಸ್ಟೇಟ್ಸು ಮತ್ತು 6 ಯೂನಿಯನ್ ಟೆರಿಟರೀಸ್ಗಳು ಫಾರ್ಮ್ ಆಗುತ್ತೆ. ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದರೆ ನಾವು ಇಂದಿನ ಈ ಚಾಪ್ಟರ್ನಲ್ಲಿ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸನ್ನು ಕಂಪ್ಲೀಟ್ ಆಗಿ 1 ಶಾಟಲ್ಲಿ ಮುಗಿಸಿದ್ದೇವೆ. ದಯವಿಟ್ಟು ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ. ಪ್ರಥಮ ಬಾರಿಗೆ ಬಂದಿದ್ದರೆ ವಿಡಿಯೋ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಅಷ್ಟೇ ಅಲ್ಲದೆ ಈ ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಬಹಳಷ್ಟು ಉಪಯುಕ್ತ ಆಗುತ್ತೆ ನಮ್ಮ ಕಂಟೆಂಟ್ಸ್ಗಳು. ಹಾಗೆ ನಾವು ನಮ್ಮ ಚಾನಲಲ್ಲಿ ಡಿಸ್ಕಸ್ ಮಾಡಿರುವಂತಹ ನೋಟ್ಸ್ಗಳಿರ್ಬೋದು, ಇಂಪಾರ್ಟೆಂಟ್ ನೋಟ್ಸ್ಗಳಿರ್ಬೋದು, PYQsಗಳಿರ್ಬೋದು, ಅವೆಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿದೆ. ಅದರ ಕಂಪ್ಲೀಟ್ ಯುಟಿಲೈಸೇಷನನ್ನು ಪಡ್ಕೊಳ್ಳಿ. ಹಾಗಾದರೆ ಇದೇ ನೋಟ್ನೊಂದಿಗೆ ಬಾಯ್ ಹೇಳುವಂತಹ ಸಮಯ ಬಂದಿದೆ. ಎಲ್ಲರೂ ಟೇಕ್ ಕೇರ್ ತಗೊಳ್ಳಿ. ಗುಡ್ ನೈಟ್, ಬಾಯ್ ಬಾಯ್, ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು.